ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮಾತೆ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಬನ್ನಿ ವೀಕ್ಷಕರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಕಾರ್ಯಕ್ರಮದಲ್ಲಿ ಹಲವಾರು ಬಾರಿ ಹೇಳ್ತಾ ಇರ್ತೀರ ನೀವು ಸೋಮಾರಿತನ ಅಂತ ಅಂದ್ಬಿಟ್ಟು. ಹಾಗಿದ್ಮೇಲೆ ಈ ಸೋಮಾರಿತನಕ್ಕೆ ಕಾರಣ ಏನು ಗುರುಗಳೇ? ಕೆಲವೊಂದು ಬಾರಿ ಈ ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಮಲ್ಕೊಂಡಿದ್ರು ಸಹ ಬಿಡು ನಾಳೆ ಮಾಡ್ಕೊಳ್ಳೋಣ ಅನ್ನುವಂಥ ಈ ಆಲಸ್ಯತನ ಇರುತ್ತೆ ಗುರುಗಳೇ. ಈ ಸೋಮಾರಿತನಕ್ಕೆ ಕಾರಣ ಏನು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಏನೋ ಮಾಡಲು ಹೋಗಿ ಏನೋ ಆಯಿತು ಅಂತ ಅನ್ಕೋತೀವಿ. ಏನೋ ಹೇಳಕ್ಕೋದೆ ಏನೋ ಆಯಿತು ಅನ್ಕೋತೀವಿ. ನಾನೇನೋ ಅಂದ್ಕೊಂಡಿದ್ದೆ ಅದೇನೋ ಆಯಿತು ಅನ್ಕೋತೀವಿ. ಈಗ ಹಲವಾರು ರೀತಿಯ ಒಂದು ರಿಪೇರಿ. ಹೌದು. ಈ ರಿಪೇರಿಗೆ ಚಿಕಿತ್ಸೆ ಯಾವುದು ಅಂತಕ್ಕಂಥ ವಿಷಯಕ್ಕೆ ಹೋದರೆ ಬೇಕಲ್ಲ? ಬೇಕು ಗುರುಗಳೇ, ಖಂಡಿತ. ಈ ರಿಪೇರಿ ಆಗಬೇಕು. ಮರ್ತುಬಿಟ್ಟೆ, ಗೊತ್ತಾಗಲಿಲ್ಲ, ಇದೆಲ್ಲ ಇದೆಯಲ್ವಾ? ಹೌದು. ಇದಕ್ಕೇನು ಹೇಳ್ಬೋದು? ಹೆಸರು ಹೇಳ್ಬೋದು ಇದಕ್ಕೇನು ಹೆಸರು ಇಡ್ಬೋದಮ್ಮ ಅಂದಾಜಾಗಿ? ನೀವೇ ಹೇಳ್ತಿರಲ್ಲ ಗುರುಗಳೇ, ಸೋಮಾರಿತನ. ಆ ಸೋಮಾರಿತನದ ಹಿನ್ನೆಲೆಯಾದ ಒಂದು ಹೆಸರಿದೆ. ಏನಪ್ಪ ಅದು ಅಂದರೆ ಕರ್ಮ ಶರೀರ ಅಂತಾರೆ. ಏನು ಶರೀರ? ಕರ್ಮ ಶರೀರ. ಕರ್ಮ ಶರೀರ. ಕರ್ಮ ಎಂದರೆ ಏನು ಅದು ತಿಳ್ಕೊಬೇಕು ಫಸ್ಟು. ನಾವು ಹೇಳ್ಬಿಡ್ತೀವಿ ಏನು ಕರ್ಮನೋ ಅಂತ. ಕರ್ಮ ಎಂದರೆ ಏನು ಪ್ರಶ್ನೆ ಏನಾದ್ರು ಹೇಳ್ಬೋದಾ? ಕರ್ಮ ಎಂದರೆ ಏನು? ಕರ್ಮ ಅಂತಂದ್ರೆ ಏನೋ ಗೊತ್ತಿಲ್ಲ, ಏನೋ ಅದೇ ಕರ್ಮ ಅಂದ್ರೆ ಕರ್ಮ ಅಲ್ಲ ಗುರುಗಳೇ, ಏನೋ ತಪ್ಪು ಮಾಡಿರ್ತೀವಿ ಅನ್ನುವಂಥ ವಿಚಾರದಲ್ಲಿ ಗುರುಗಳೇ ಅರ್ಥ ಹೇಳ್ಬೋದು. ಕರ್ಮದ ಮೂಲ ಅರ್ಥ ಶಿಕ್ಷೆ. ಶಿಕ್ಷೆ. ಕರ್ಮದ ಮೂಲ ಅರ್ಥ ಶಿಕ್ಷೆ. ಏನು ಅಂದರೆ ಏನು ಕರ್ಮನೋ ಈ ಶಿಕ್ಷೆ ಬೇಕಾ ಅಂತ ಅವ್ರ ಬಾಯಿಲೇ ಬರುತ್ತೆ. ಅಂದ್ರೆ ಕರ್ಮ ಮಾಡಿರೋದಕ್ಕೆ ಶಿಕ್ಷೆ ಅನುಭವಿಸ್ತೀವಿ ಅನ್ನೋ ಅರ್ಥ ಇರೋದಲ್ವಾ ಗುರು? ಕರ್ಮದ ಅರ್ಥವನ್ನ ತಿಳಿಯದೇ ಇರುವುದೇ ಶಿಕ್ಷೆ. ಅಂದ್ರೆ ಕರ್ಮ ಅಂತಕ್ಕಂಥದ್ದು ಹೇಳ್ತೀವಿ ನಾವು, ಅದಕ್ಕೆ ಅರ್ಥ ಬೇಕು. ಹೌದು. ಅದು ಶಿಕ್ಷೆ. ಶಿಕ್ಷೆ ಅಂದ್ರೆ ಏನು? ನರಕ. ನರಕ ಅಂದ್ರೆ ಏನು? ಇದೇ ಪ್ರಪಂಚ. ಈಗಿರುವ ಪ್ರಪಂಚ ಏನು? ನರಕ ಜೀವನ. ಎಷ್ಟು ಜನ ಹೇಳಲ್ಲ ನರಕ ಆಗ್ಬಿಡ್ತು ನನ್ನ ಲೈಫು, ನನ್ನ ಜೀವನ ಅಲ್ವಾ? ಅದಕ್ಕೆ ನೋಡಿ, ಎಲ್ಲಿ ಕರ್ಮ ಎಲ್ಲಿಂದ ಎಲ್ಲಿಗೆ ಹೇಳ್ಕೊಂಡು ಹೋಗುತ್ತೆ. ಈ ಕರ್ಮ ಶರೀರ ಯಾಕೆ ಬಂತಿಲ್ಲಿ ಪ್ರಶ್ನೆ ತಾನೆ? ಹಾ ಗುರುಗಳೇ. ಸೋಮಾರಿತನ ಅಂತಕ್ಕಂಥದ್ದಕ್ಕೆ ಎಲ್ಲಿಗೆ ತಗೊಂಡೋಗುತ್ತೆ ಅದು ಅಂತಕ್ಕಂಥದ್ದಕ್ಕೆ ಇಷ್ಟೊತ್ತರೆಗೂ ಮಾತಾಡಿದ್ದೆಲ್ಲ ಯಾವುದ್ರ ಮೂಲದಿಂದ ಉತ್ಪತ್ತಿ ಆಗತ್ತೆ? ಅದು ಈ ಸೋಮಾರಿತನ ಅಂತಕ್ಕಂತಹ ಒಂದು ವಿಚಾರದಲ್ಲಿ ನಮಗೆ ಮೂಲವಾಗಿ ಬೇಕಾಗಿರ್ತಕ್ಕಂಥದ್ದು ಜ್ಞಾಪಕ ಶಕ್ತಿ. ಜ್ಞಾಪಕ ಶಕ್ತಿ. ಈ ಜ್ಞಾಪಕ ಶಕ್ತಿ ಅಂತಕ್ಕಂಥ ಅದರ ಹಿನ್ನೆಲೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಜ್ಞಾಪಕ ಶಕ್ತಿ ಇದೆ ಅಂತೀಯಮ್ಮ? ಇಲ್ಲ ಗುರುಗಳೇ. ಗುರುಗಳೇ, ನೀವು ಆವಾಗಲೇ ಕರ್ಮ ಅಂತ ಹೇಳಿದ್ರಿ. ಕರ್ಮ ಅಂತ ಹೇಳಿದ್ರೆ ಇವತ್ತಿನ ಒಂದು ಇದರಲ್ಲಿ ಕರ್ಮ ಮಾಡೇ ಮನುಷ್ಯನ ಜನ್ಮ ತಗೊಳ್ಳೋದು ಅನ್ನುವಂಥ ವಿಚಾರ ಇದೆ ಗುರುಗಳೇ. ಹಾಗಿದ್ರೆ ಕರ್ಮ ಅನ್ನುವಂಥದ್ದು ಇದೆ ಅಂದಮೇಲೆ ಪ್ರತಿಯೊಬ್ಬರಿಗೂ ಇರಬೇಕಿತ್ತು. ಈ ಸೋಮಾರಿತನ ಅನ್ನುವಂಥದ್ದು ಕೆಲವಷ್ಟು ಜನರಿಗೆ ಮಾತ್ರ ಇರುತ್ತೆ, ಎಲ್ರಿಗೂ ಇರಲ್ಲ. ಹಾಗಿದ್ಮೇಲೆ ಕರ್ಮದ ದೇಹ ಅಂತ ಹೇಗೆ ತಗೊಳ್ಳೋದು ಗುರುಗಳೇ? ಅಲ್ಲ, ನಾವು ಅದನ್ನು ಭಾಗ ಮಾಡ್ಕೋಬೋದು. ಏನು? ಪಕ್ಕದ ಮನೆಯವರು ಚೆನ್ನಾಗಿದ್ದಾರೆ, ತಪ್ಪೇನು? ಅವ್ರು ಕೇಳೋಗಿ ಏನೇ ಆಗಲಿ ಅವ್ರ ಥರ ನಾವಿಲ್ಲ ಬಿಡಿ ಅಂತಾರೆ. ಹೌದು. ಹಾಗೆ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ಸಾಧ್ಯ ಇಲ್ಲ. ಕಾರಣ ನಮಗೆ ಬದುಕಿನಲ್ಲಿ ಇರ್ತಕ್ಕಂತಹ ಸತ್ಯನೇ ಗೊತ್ತಾಗಿಲ್ಲ. ಬದುಕು ಅಂದರೆ ಏನು? ತೃಪ್ತಿಯಾಗಿರೋದು. ಸಾಧನೆ ಅಂದರೆ ಏನು? ನೆಮ್ಮದಿಯಾಗಿರೋದು. ಹೌದಾ? ಎಲ್ಲಿದೆ? ಎಲ್ಲಿ ಸಿಕ್ಕಿದೆ? ನಾವು ಪೇಚ್ಕೋತಾ ಇದ್ದೀವಿ ಅಷ್ಟೇ. ಅವ್ರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿಲ್ಲ. ಸಹಜ ಇದು. ಆದರೆ ಚೆನ್ನಾಗಿದೆ ಅಂತಕ್ಕಂಥದ್ದಕ್ಕೆ ನಮಗೆ ಅದ್ರ ವಿಚಾರನೇ ಗೊತ್ತಿಲ್ಲ ಅಂದರೆ ಹೆಂಗೆ ಚೆನ್ನಾಗಿರ್ತೀರಾ ನೀವು? ಹಣ ಇರ್ತಕ್ಕಂಥ ವಿಷಯ ಸೆಕೆಂಡ್ರಿ, ನಾವು ಹೇಳ್ತಾ ಇಲ್ಲ. ನೆಮ್ಮದಿಯಾಗಿ ಇರಬೇಕಾದ್ರೆ ಆರೋಗ್ಯ ಇರುತ್ತೆ. ಹೌದಾ? ಆರೋಗ್ಯ ಇಲ್ಲ ಅಂದರೆ ನೆಮ್ಮದಿ ಇಲ್ಲ. ಅದನ್ನೇ ನರಕ ಅಂತ ಹೇಳ್ತಕ್ಕಂಥದ್ದು. ಆ ನರಕ ಅಂತಕ್ಕಂಥದ್ದೇ ಕರ್ಮ ಅಂತಕ್ಕಂಥ ಒಂದು ವಿಷಯಕ್ಕೆ ಬರತಕ್ಕಂಥದ್ದು. ಈಗ
ಜ್ಞಾಪಕ ಅಂತಕ್ಕಂಥದ್ದು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಈ ಸಮಸ್ಯೆ ಇರುತ್ತೆ ಅನ್ನೋದಕ್ಕೆ ನಾವು ಒಂದು 20% ಕೊಟ್ಕೊಳ್ಳೋಣ. 80 ಬಿಟ್ಬೋಣ ಪ್ಲಸ್ಸಲ್ಲೇ ಇದ್ದಾರೆ ಅಂತ. ಅಂತೂ ಜ್ಞಾಪಕ ಶಕ್ತಿ ಕೊರತೆ ಇದೆ ಅಂತ ಗೊತ್ತಾಗಿದೆಯಲ್ಲ. ಖಂಡಿತ ಇದೆ ಗುರು. ಯಾಕಿದೆ ಎಲ್ರಿಗೂ ಯಾಕೆ ಬರ್ತಾ ಇದೆ ಇದು ಕಾರಣ ಬೇಕಲ್ಲ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದರೆ, ಇದು ನಾವು ಸ್ವಲ್ಪ ವಿಮರ್ಶೆ ಮಾಡಬೇಕು. ಇದಕ್ಕೆ ಕಾರಣ ಯಾರು ಅಂತಕ್ಕಂಥದ್ದು. ಈ ಕಾರಣ ಯಾರು ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದಾಗ ಒಂದು ಸಣ್ಣ ಟಿಪ್ಸ್ ಹೇಳ್ತೀನಿ. ಗುರುಗಳೇ, ಆರೋಗ್ಯದಾಯಕವಾದ ಊಟ ಮಾಡುವ ವಿಧಾನ ಯಾವುದು ಅಂತ ಕೇಳಿದ್ರೆ ಎಷ್ಟು ಜನ ಗೊತ್ತು? ಆರೋಗ್ಯದಾಯಕವಾದ ಊಟದ ವಿಧಾನ ಯಾವುದು ಅಂದ್ರೆ ನಾವು ತಿಂತಾ ಇರೋದೆಲ್ಲ ಆರೋಗ್ಯಕರವಾಗಿರೋದೆ ಅಂತ ಅನ್ಕೊಂಡಿದೀವಿ ಗುರುಗಳೇ. ಅಲ್ಲ, ಅನ್ಕೊಳ್ಳೋಕೆ ಆರೋಗ್ಯಕರವಾಗಿರೋದು ಅಂತಂದ್ರೆ ಆರೋಗ್ಯಕರವಾದ ಊಟದ ವಿಧಾನ ಯಾವುದು? ನೀ ಹೇಳ್ದಂಗೆ ತಿಂತಾ ಇದ್ದೀವಿ, ನಾವು ಆರೋಗ್ಯವಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ಅನ್ಕೊಂಡಿದೀವಿ ಅಷ್ಟೇ, ಆರೋಗ್ಯವಾಗಿಲ್ಲ. ಅದೌದು. ಇದಕ್ಕೆ ನಮ್ಮ ಹೊಟ್ಟೆ ಅಂತಕ್ಕಂಥದ್ದು, ನಾವು ಆಹಾರ ನಾವು ಹೊಟ್ಟೆಗೆ ಹಾಕೋತಾ ಇದ್ದೀವಿ, ಹೊಟ್ಟೆಗೆ ಇಟ್ಕೋತಾ ಇದ್ದೀವಿ, ಹೊಟ್ಟೆಗೆ ಕಳಿಸ್ತಾ ಇದ್ದೀವಿ ಅಂತ ಅನ್ಕೋತೀವಿ. ಹೌದು. ಅದರಲ್ಲಿ ಎಷ್ಟು ಭಾಗ ಇರಬೇಕು ಊಟ ಅಂತ ಕೇಳಿದ್ರೆ, ಎಷ್ಟು ಭಾಗ ಊಟವನ್ನು ಒಳಗಡೆ ಕಳಿಸ್ಬೇಕು? ಅದು ಜಠರಕ್ಕೆ ಹೋಗುತ್ತೋ, ಕರಳಿಗೆ ಹೋಗುತ್ತೋ, ಹೊಟ್ಟೆಗೆ ಹೋಗುತ್ತೋ, ಅದರನೇ ವಿಷಯ. ಹೊಟ್ಟೆಗೆ ಊಟ ಹಾಕ್ತೀವಿ ಗೊತ್ತು, ಹೊಟ್ಟೆಗೆ ಊಟ ಹಾಕಬೇಕಾಗಿದ್ದು ಗೊತ್ತು. ಎಷ್ಟು ಭಾಗ ಹೋಗಬೇಕು ಅಂತ ತಿಳ್ಕೊಂಡ್ರೆ, ಎಷ್ಟು ಭಾಗ ಅಂದರೆ ಹೆಂಗದು? ಊಟ ಮಾಡ್ತಕ್ಕಂತಹ ಎಷ್ಟು ಊಟ ಮಾಡ್ತೀವಿ ಅಂತ ನಾವು ತೀರ್ಮಾನ ಮಾಡಿರ್ತೀವೋ ಅದರ ಅರ್ಧ, ನಾನು 4 ದೋಸೆ ತಿಂತೀನಿ, ಒಂದು ಬೋಲನ್ನು ನನಗೆ ಬೇಕು, ಡಿಸೈಡ್, ಗುರ್ತು ನಿಂದು, ಅದರಲ್ಲಿ ಅರ್ಧ ಮಾಡಬೇಕು. ಅಂದರೆ 2 ದೋಸೆ. ಆ ಅರ್ಧ ಇನ್ನರ್ಧ ಯಾವುದು? ಅದರಲ್ಲಿ 2 ಭಾಗ ಮಾಡಬೇಕು. ಅದರಲ್ಲಿ ಅರ್ಧ ಭಾಗ, ಅದರಲ್ಲಿ ಅರ್ಧ ಒಂದಾಗುತ್ತೆ. ಅಲ್ಲ, ಒಂದು ಭಾಗದಲ್ಲಿ ಅರ್ಧ ಭಾಗ ಆಹಾರ, ಇನ್ನು ಅರ್ಧ ಭಾಗ ಉಳ್ಕೊಂಡಿರ್ತಲ್ಲ, ಅದನ್ನು ತುಂಡಾಕ್ಬೇಕು. ಅದನ್ನು 2 ಭಾಗ ಮಾಡಿ ಕಾಲು ಭಾಗ ಮಾಡಬೇಕು. ಕಾಲು ಭಾಗ ನೀರು, ಕಾಲು ಭಾಗ ನೀರಾದ್ಮೇಲೆ ಹಾಸ್ಬೇಕು ಗಾಳಿ. ಇದು ಆರೋಗ್ಯದಾಯಕವಾದ ಊಟ. ಎಷ್ಟು ಜನಕ್ಕೆ ಕೇಳೋಣ ಈಗ? ಹೊಟ್ಟೆ ತುಂಬುವಷ್ಟು ಊಟ ಮಾಡ್ಬೇಕು ಗೊತ್ತು ಸ್ವಾಮಿ, ನೀವು ಇಷ್ಟು ಅಷ್ಟು ಅಂದರೆ ಏನು ಮಾಡೋಣ ಅಂದರೆ, ಅದಕ್ಕೇನೆ ನರಕಕ್ಕೆ ಇವೆಲ್ಲ ಸೇರ್ಕೊಳ್ಳುತ್ತೆ. ನರಕಕ್ಕೆ ಯಾಕೆಂದ್ರೆ ಅನುಭವಿಸೋಕ್ಕೆ ನಾವು ಊಟ ತಿಂತಾ ಇದ್ದೀವಿ ಅಂದಮೇಲೆ ನೀವು ಎಷ್ಟು ಬೇಕಾದ್ರೆ ತಿನ್ನಿ. ಊಟ ತಿನ್ನೋದೇನಕ್ಕೆ? ಹೊಟ್ಟೆ ತುಂಬೋದಿಕ್ಕೆ ಅಂತ ಅಲ್ಲ, ಅನುಭವಿಸೋದಕ್ಕೆ ತಿಂತಾ ಇರೋದು ನಾವು. ಹೊಟ್ಟೆ ಊಟ ತಿಂತಾ ಇರೋದು ಅನುಭವಿಸೋಕ್ಕೆ. ಯಾವ್ದು ಅನುಭವಿಸೋದು? ಅಲ್ಲಿ ನೋವು, ಇಲ್ಲಿ ನೋವು, ಆ ನೋವು, ಈ ನೋವು, ಇದೇ ಅನುಭವಿಸ್ತಾ ಇರೋದು. ಇದು ಹೊಟ್ಟೆ ತುಂಬ ಊಟ ತಿನ್ನೋದ್ರಿಂದ ಬರ್ತಾ ಇದೆ ಅಂತ ನಮ್ಗೇನು ಅರ್ಥ ಆಗಿಲ್ಲ. ಅಂದ್ರೆ ಹೊಟ್ಟೆ ತುಂಬಿಸ್ಕೊಂಡು ಅನುಭವಿಸ್ತಾ ಇದ್ದೀವಿ ಅಂತ. ಈಗ ಹೇಳಿದೆ ನೋಡಮ್ಮ ಕರೆಕ್ಟಾಗಿ. ಹೊಟ್ಟೆ ತುಂಬ ಊಟ ಮಾಡು, ಕಣ್ ತುಂಬ ನಿದ್ದೆ ಮಾಡು. ಯಾರು ಹೇಳೋದು? ಯಾರಿಗೆ ಹೇಳ್ಬೇಕಿತ್ತಿದ್ನ? ಅದ್ಯಾರಿಗೆ ಸಿಕ್ಕಿರಲ್ಲ ಅವ್ರಿಗೆ ಹೇಳ್ಬೇಕಿರತ್ತೆ. ಅಲ್ಲಮ್ಮ, ಶ್ರಮಜೀವಿಗಳಿಗೆ ಇದು ಬೇಕು. ನಾವು ಫ್ಯಾನು AC ಕೆಳಗಡೆ ಕುತ್ಕೊಂಡವ್ರಿಗೆ ಹೊಟ್ಟೆ ತುಂಬ ಅಂದೆ, ಕಣ್ ತುಂಬಾನೂ ಇಲ್ಲ, ಹೊಟ್ಟೆ ತುಂಬಾನೂ ಇಲ್ಲ. ಮಾತಾಡೋಣ ಗುರುಗಳೇ, ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ವೆಂಕಟೇಶ್ವರ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ಮಗಳ ಬಗ್ಗೆ ತಿಳ್ಕೊಬೇಕು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ ಮೇಡಮ್. ಸೌಂದರ್ಯ ಅಂದ್ಬಿಟ್ಟು ಅದು ಮದುವೆಗೆ ಮಹಾಲಕ್ಷ್ಮಿ ಅಂತ ಇದ್ ಮಾಡಿದ, ಅವಳ ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಗುರುಜಿ ನಮಸ್ಕಾರ. ನಮಸ್ಕಾರ. ಸೌಂದರ್ಯ ಮಹಾಲಕ್ಷ್ಮಿ ಇದ್ರಲ್ಲಿ ಯಾವುದು? ಮದುವೆಗೆ ಮಹಾಲಕ್ಷ್ಮಿ ಮಾಡಿದ್ದಾರೆ ಗುರುಗಳೇ. ಈಗ ನೀವು ಯಾವ್ದು ಇಟ್ಕೊಂಡಿದ್ದೀರಾ? ಸೌಂದರ್ಯ ಅಂತಲೇ ಕರಿತೀವಿ ಗುರುಗಳೇ. ಆದ್ರೆ ಎಲ್ಲ ಯಾರಿಗಾರು ಇದ್ ಮಾಡುವಾಗ ಜಾತಕದಲ್ಲಿ ಮಹಾಲಕ್ಷ್ಮಿ ಅಂತ ಇದ್ ಮಾಡಿ ಅಂತ ಹೇಳಿದ್ರು. ಮದುವೆ ಆಯ್ತಾ? ಮದುವೆ ಆಗಿದೆ ಸರ್, ಒಂದ್ ಮಗಳು ಇದ್ದಾಳೆ, ಮೊಮ್ಮಗಳು. ಏನಾಗ್ಬೇಕಿತ್ತು ಇವಾಗ? ಏನಾಗ್ಬೇಕಿತ್ತು? ಅವಳಿಗೆ ಅವಾಗ ಜಗಳ ಮಾಡ್ತಾ ಇರ್ತಾನೆ ಗಂಡ ಸರ್, ಕುಡಿಯೋದು ಬಂದದು ಹೊಡಿಯೋದು, ಹಲವು ಬಾರಿ ನ್ಯಾಯ ತೀರ್ಮಾನ ಆಗಿದೆ, ಕೋರ್ಟ್ಗೆಲ್ಲ ಹೋಗಿದೆ. ಈಗ ಒಂದ್ ನಿಮಿಷ, ಮದುವೆ ಮಾಡುವಾಗ ಯಾವ ಹೆಸರು ಇಟ್ಕೋ ಅಂತ ಹೇಳಿದ್ರು ಪುರೋಹಿತರು ಜಾತಕದಲ್ಲಿ? ಮಹಾಲಕ್ಷ್ಮಿ. ಈಗ ಅವ್ರನ್ನೇ ಕರೆದು ಕೇಳಬೇಕು, ಯಾಕಪ್ಪ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ತಂದು ಯಾಕಪ್ಪ ಇಟ್ಟೆ ಅಂತ ಅವ್ರನ್ನೇ ಕೇಳಬೇಕೀಗ. ನಾನು ಒಂದು ವಿಷಯ ತಿಳ್ಕೊಳ್ಳಿ ಹೇಳ್ತೀನಿ, ಸಾಕಷ್ಟು ಸಲ ಹೇಳ್ತಿರ್ತೀನಿ. ಈ ಲಕ್ಷ್ಮಿ, ಸರಸ್ವತಿ, ಯಶೋಧ, ಭಾಗ್ಯ, ಇವರೆಲ್ಲ ಗಿರ್ಜಾ, ಗೌರಿ, ಇವರೆಲ್ಲ ಶಿಕ್ಷೆ ಅನುಭವಿಸೋಕ್ಕೆ ಇರ್ತಕ್ಕಂಥ ಹೆಸರುಗಳಿದು.
ಶಿಕ್ಷೆ ಅನುಭವಿಸೋದು. ಶಿಕ್ಷೆ ಅನುಭವಿಸಕ್ಕೇನೆ. ಈ ಹೆಸರು ದೇವರ ಹೆಸರು ಯಾರು ಇಟ್ಕೊಂಡಿರ್ತಾರೆ ಜೀವನ ಪರ್ಯಂತ ದಾಂಪತ್ಯ ಚೆನ್ನಾಗಿರಲ್ಲ. ಯಾಕೆ ಗುರುಗಳೇ? ಹೇಳೋಣ, ಅವ್ರು ದೇವ್ರು ಆಗಿಲ್ವಲ್ಲ ಅದಕ್ಕೆ. ಅಂದ್ರೆ ದೇವ್ರ ಹೆಸರು ಇಟ್ಕೊಂಡ್ರೆ ಹಾಗೆ ಇರಬೇಕು ಅಂತ. ಮತ್ತೆ ಹಾಂ, ಈಗ ನೀವು ಎಕ್ದಮ್ ಅವ್ರನ್ನ ದೇವ್ರು ಮಾಡಕ್ಕೆ ಹೋಗ್ಬಿಟ್ರೆ ದೇವ್ರು ಆಗೇ ಇಲ್ವಲ್ಲ. ಅವರು ಯೋಚನೆ ಮಾಡ್ತಾರೆ, ಜಗಳ ಮಾಡ್ತಾರೆ, ಬೇಜಾರು ಮಾಡ್ಕೊತಾರೆ. ಅವ್ರಿಗೆ ಹೆಂಗೆ ಮಹಾಲಕ್ಷ್ಮಿ ಅಂತ ಕೊಟ್ರಿ? ಹಾಂ, ಸರಿನಾ ಇದು? ಲಕ್ಷ್ಮಿ ಅಂತಾರೆ, ಆಕಳಕ್ಕೆ ಬಟ್ಟೆನೇ ಇರಲ್ಲ. ಹಾಂ ಅಲ್ವಾ? ಯಾಕೆ ಅಂದರೆ ಇದನ್ನು ಸುಮ್ಮನೆ ಒಂದು ವಿಚಾರ ತಿಳ್ಕೊಬೇಕು ಪ್ರತಿಯೊಬ್ಬರು ಕೂಡ. ಈ ಕಲಿಯುಗದಲ್ಲಿ ನಾವಿರಬೇಕಾದ್ರೆ ದೇವರನ್ನು ಹೊರಗಡೆ ತರಬೇಡಿ, ದೇವರನ್ನು ಮುಚ್ಚಿಡಬೇಕಾದಂಥ ಪರಿಸ್ಥಿತಿ ನಾವಿದ್ದೀವಿ. ಯಾಕೆ ಅಂದರೆ ಇವತ್ತು ಬಿಸಿಲಲ್ಲಿ ಮಳೆ ಬರ್ತಾ ಇದೆ, ಮಳೆಯಲ್ಲಿ ಬಿಸಿಲು ಬರ್ತಾ ಇದೆ, ಹೌದಾ? ಹಂಗಿದ ಮೇಲೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಸೈಡ್ಗೊಂಟಾಯ್ತು, ಇಲ್ಲವೇ ಇಲ್ಲ. ಈಗ ಪಂಚಾಂಗದಲ್ಲಿ ಇದಿಲ್ಲ, ಹೌದು ಅಲ್ವಾ? ಈಗ ನಡೀತಾ ಇದೀವಿ, ಅನುಭವಿಸ್ತಾ ಇದ್ದೀವಲ್ಲ. ಪ್ರಕೃತಿಗೆ ವಿರೋಧವಾಗಿರ್ತಕ್ಕಂಥದ್ದು ಈ ಕಲಿಯುಗದಲ್ಲಿ. ನಾವು ಏನು ಆಗಬಾರ್ದು, ಏನು ನೋಡಬಾರ್ದು ಅದನ್ನೇ ಆಗೋದಕ್ಕೋಸ್ಕರನೇ ಕಲಿಯುಗ ಅಂತ. ಆ ಕಲಿಯುಗದಲ್ಲಿ ಬದುಕಬೇಕು ಅಂದರೆ ಕಲಿಬೇಕು ಈಗ. ಏನು ಕಲಿಬೇಕು ಈಗ? ಹಿಂದನ್ನು ತಗೊಳಂಗಿಲ್ಲ. ಇಲ್ಲಿ ನಮ್ಮ ತಾತ ಹಂಗಿದ್ದ, ನಮ್ಮ ಅಪ್ಪ ಹಂಗಿದ್ದ, ತಗೊಂಡು ಬದುಕೋಕ್ಕಾಗಲ್ಲ. ಈಗ ಕಲಿಬೇಕು ಈಗ. ಇದನ್ನೇ ಕಲಿಯುಗ ಅಂತ ಹೇಳೋದು. ಏನು ಮಾಡೋಣ? ಈಗ ಪುರೋಹಿತರಿಗೆ ಗೊತ್ತಿಲ್ಲ, ಅವ್ರು ಇಟ್ಬಿಟ್ಟು ಮದುವೆ ದಾಳಿ ಕಟ್ಟಿಸ್ಬಿಟ್ಟು ಹೊಟ್ಟೋದ್ರು. ಹೌದು. ಈಗ ಅವಳ ಕತೆ ಕೇಳಮ್ಮ. ಸಾಮಾನ್ಯವಾಗಿ ಮಹಾ ಅಂತ ಇಟ್ಕೊಂಡಾಗ ಹೆಣ್ಣುಮಕ್ಕಳಿಗೆ ಒಂದು ದೊಡ್ಡ ಶಾಪ ಆಗತ್ತೆ. ಶಾಪ ಆಗತ್ತೆ. ಯಜಮಾನ್ರೆ, ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಸರ್. ಒಂದು ಪ್ರಶ್ನೆ ಕೇಳ್ತೀನಿ ಇವಾಗ ನಿಮಗೆ. ಕೇಳಿ. ನಿಮ್ಮ ಮಗಳಿಗೆ ಎಷ್ಟು ವಯಸ್ಸು? ಸರ್ ವಯಸ್ಸು 24 ಸರ್ ಇವಾಗ. ಓಕೆ, ಅವಳು ಪ್ರಥಮ ಋತುವಾದಾಗ ವಯಸ್ಸೆಷ್ಟಿತ್ತು? ಆದಾಗ ಒಂದು 15 ಇತ್ತು ಸರ್. 14-15. ಓಕೆ, ಏನು ಓದಿದ್ದಾಳೆ? ಸರ್ ಡಿಗ್ರಿ ಮಾಡಿದ್ದಾಳೆ ಸರ್. ಈಗ ನಾನು ಇಲ್ಲಿ ವಿಷಯ ಏನಪ್ಪ ಅಂತಂದರೆ, ಅವಳು ರಜಾ ಆಗ್ತಕ್ಕಂಥ ತಿಂಗಳು ರಜಾ ಆಗ್ತಾಳಲ್ವ ನಿಮ್ಮ ಮಗಳು? ಹೌದೌದು. ಈಗ ಆ ರಜಾ ಆಗುವಂಥ ವಿಚಾರದಲ್ಲಿ ಯಾವ ಕಾರಣಕ್ಕೂ ರಿಸ್ಟ್ರಿಕ್ಷನ್ ಇಲ್ಲ. ಕೆಲಸಕ್ಕೂ ಹೋಗ್ಬೋದು, ಊಟನೂ ಮಾಡ್ಬೋದು, ಅಡುಗೆನೂ ಹೋಗ್ಬೋದು, ಎಲ್ಲ ಕೆಲಸ ಮಾಡ್ಬೋದು, ಹೌದು ತಾನೆ? ಹೌದೌದು. ಸರಿನಾ ಇದು ನಿಮ್ಮ ಪ್ರಕಾರ? ಸರಿ ಸರ್, ನಮ್ಮ ಪ್ರಕಾರ ಹೋಗ್ಬೋದು, ಎಲ್ಲ ತಾವು ಓಡಾಡ್ಕೊಂಡು ಎಲ್ಲ ತಾವು ಇರ್ಬೋದು. ನಮ್ಮ ತಾವೇನು ಕಟ್ಟಿಲ್ಲ ಸರ್. ಅಲ್ಲ, ಯಾಕೆ ಕಟ್ಟಿಲ್ಲ ಅಂದರೆ ನಿಮ್ಮ ಕಾನೂನು ಅದು? ಇಲ್ಲ, ಏನು ನಾವು ಪೂಜೆ ಮಾಡ್ತಾ ಇದ್ದೀವಿ, ಎಲ್ಲ ದೇವ್ರ ಇದು ಮಾಡ್ತೀವಿ, ಅದನ್ನೆಲ್ಲ ನಾವು ಮೂಢನಂಬಿಕೆ ಅನ್ಕೊಂಡಿದ್ದೀವಿ ಗುರುಗಳೇ. ಹೋಗ್ಲಿ, ರಜಾ ಆಗೋದು ಹೆಣ್ಣು ಏನು ಆಗ್ತಾಳೆ, ಏನಕ್ಕಾಗೋದು ಅಂತ ಗೊತ್ತಾ ನಿಮಗೆ? ಗೊತ್ತು ಗುರುಗಳೇ. ಏನಕ್ಕೆ ಅದೆಲ್ಲ ಇದು ವರ್ಷ ಇದು ತಿಂಗಳಿಗೊಂದ್ಸಲಿ ಅದು ಪ್ರಕೃತಿ ನಿಯಮ ಅನ್ಕೊಂಡು ನಾವು ಅನ್ಕೊಂಡು. ಏನದು ಪ್ರಕೃತಿ ನಿಯಮ ಅಂದ್ರೆ ಅರ್ಥ ಏನು? ಇದಾಗ್ಬೇಕಲ್ಲ, ಅದು ಋತು ಇದಾಗ್ಲೇಬೇಕು, ಅದು ಒಂದ್ ನಿಮಿಷ ಹೇಳ್ಬಿಡ್ತೀನಿ, ಕೇಳಿಸ್ಕೊಂಬಿಡಿ ಪಾಪ. ಹೆಣ್ಣು ಪರಿಶುದ್ಧ ಆಗೋದು, ದೇಹ ಶುದ್ಧಿ ಆಗೋದದು ಪ್ರಕೃತಿ ಅಂತ ಹೇಳಿದ್ರಿ. ಪ್ರಕೃತಿ ಏನಂತ ಬಿಡ್ಬಿಡ್ರಿ. ಕೋಪ ಕಮ್ಮಿ ಆಗಬೇಕು, ದೇಹದಲ್ಲಿರ್ತಕ್ಕಂಥ ರೋಗ ರುಜಿನಗಳು ಕಮ್ಮಿ ಆಗಬೇಕು. ಆಗಬೇಕಾ ಬೇಡವಾ? ಅಲ್ಲಪ್ಪ, ದೇಹ ಶುದ್ಧಿ ಆಗಬೇಕಾ ಬೇಡವಾ? ಪ್ರತಿ ತಿಂಗಳು ದೇಹ ಶುದ್ಧಿ ಆಗಬೇಕಾ? ರಜಾ ಬೇಕಾ ಬೇಡವಾ? ಯಾಕೆ ಮಾತು ಹೇಳ್ತೀನಿ, ಎಲ್ರಿಗೂ ಎಷ್ಟೋ ಜನಕ್ಕೆ ಸಮಸ್ಯೆ ಇದೆ. ಹೌದು. ಯಾರು ರಜಾ ಆದಾಗ ಪ್ರತಿ ತಿಂಗಳು ರಜಾ ಆಗ್ತಕ್ಕಂಥದ್ದನ್ನ ಧಿಕ್ಕರಿಸಿ, ಇವರೇ ಹೇಳಿದ್ರು ನಾವು ಪೂಜೆ ಮಾಡ್ತೀವಿ ಅಂತ, ಏನು ಹೇಳೋಣ? ಮಾಡೋದನ್ನ ಮಾಡ್ತೀವಿ, ಅದು ಅವಾಗಿಂದ ಮಾಡ್ಕೊಂಬಂದಿರೋದು ಮುಡ್ಸ್ಕೊಬಾರ್ದು ಅಥವಾ ಒಂದ್ ಕಡೆ ಕೂತ್ಕೋಬೇಕು ಅನ್ನೋದು ಮೂಢನಂಬಿಕೆ ಅನ್ನೋ ತರ ಮೈಂಡಲ್ಲಿ. ಈಗ ಅವ್ರು ಅದನ್ನೇ ಹೇಳಿದ್ದು, ಅದಕ್ಕೆ ಈಗ ಪನಿಷ್ಮೆಂಟು. ಇವರೊಬ್ಬರೇ ಅಲ್ಲ, ಪ್ರಪಂಚದಲ್ಲಿ 85% ಇವತ್ತು ದಾಂಪತ್ಯ ಯಾಕೆ ಚೆನ್ನಾಗಿಲ್ಲ, ಗಂಡ ಯಾಕೆ ಅನ್ಯೂನ್ಯತೆಯಿಂದಿಲ್ಲ ಹೆಂಡತಿ ಹತ್ರ ಅಂದರೆ ಈ ರೋಗದಿಂದ. ಏನು ಪ್ರಕೃತಿ ಅಂತ ಹೇಳ್ತಾರೆ, ಪ್ರಕೃತಿ ಅರ್ಥನೇ ಗೊತ್ತಿಲ್ಲ, ಸ್ವಾಭಾವಿಕ. ಏನದು ಆಗಬೇಕು ಹೆಣ್ಣು ಅಂದ್ಮೇಲೆ ಆದ್ಲು ಈಗ ಅವ್ರ ಲೈಫ್ಗೆ ಏನು ಕೊಡ್ತೀರಾ ಅಂದರೆ ಇದೊಂದು ಭಾಗ ಆಗಿರುತ್ತೆ ಅಂತ ತಿಳ್ಕೋಬೇಕು. ಏನಕ್ಕೆ ಇದು ಒಂದು ನೆಮ್ಮದಿಯಾಗಿ ತೃಪ್ತಿಯಾಗಿ ಕೈ ಮೈ ನೈದೇ ಇದ್ದಂಥ ರೀತಿಯಲ್ಲಿ ಅದನ್ನು ಒಂದು 3 ದಿನ ರೆಸ್ಟ್ ತಗೊಳ್ಳಿ ಅಂತಕ್ಕಂಥ ವಿಚಾರ ಇರ್ತಕ್ಕಂಥದ್ದು. ದೇಹವನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದಕ್ಕೆ ಅದು ಮಾಡಿಕೊಳ್ಳದೆ ಇದ್ದಾಗ, ಅದಿಲ್ಲದೆ ಇದ್ದಾಗ, ಯಾರೇ ಗಂಡನಾದವನು ಮದುವೆಯ ನಂತರ ಆ ದೇಹವನ್ನು ಮುಟ್ಟಿದರೆ, ಸ್ಪರ್ಶ ಆದಾಗ, ಮಾತನಾಡಿದಾಗ ಗಂಡ ಏಳಿಗೆ ಯಾವ ಕಾರಣಕ್ಕೂ ಆಗಲ್ಲ. ಅದನ್ನು ನಾವು ಈ ಮಟ್ಟಕ್ಕೆ ಮೊದಲು ಗಂಡ ಮುಖ ನೋಡದೆ 3 ದಿನ ಇರಬೇಕು ಅಂತ ಇರ್ತಕ್ಕಂಥ ಶಾಸ್ತ್ರ ಅದು. ಹೌದು. ಇವ್ರು ಏನೂ ಇಲ್ಲ, ನಾವು ಪೂಜೆ ಮಾಡೋರು ಅಂತಂದ್ರೆ ಏನು ಮಾಡೋಣ? ಇದಕ್ಕೆ ಅನುಭವಿಸೋಕ್ಕೆ ಉತ್ತರ ಎಲ್ಲಿ ಇವ್ರಿಗೆ?
ಅಂದ್ರೆ ಇವಾಗ ಸ್ತ್ರೀ ಪುರುಷ ಇಬ್ರು ಸಮಾನ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಒಂದು ವಿಷಯ ನಾನು ಆವಾಗಲೇ ಹೇಳ್ಬಿಟ್ಟಿದ್ದೀನಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಂತ ಜೀವನ ಇರಲ್ಲ. ಹೌದು, ಖಂಡಿತ ಗುರು. ಅದ್ರ ಕ್ರಮದಲ್ಲೇ ಹೋಗಬೇಕು. ಪ್ರಕೃತಿಗೋಸ್ಕರ ಬಗ್ಗೆ ನೀವು ಇನ್ಯಾವುದಕ್ಕೂ ಬಗ್ಗಬೇಡಿ. ಹೌದು. ಇದು ಒಂದು. ಎರಡನೇದಾಗಿ ನೀವು ಮಾಡಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಮಹಾಲಕ್ಷ್ಮಿ ಅಂತ ಇರ್ತಕ್ಕಂಥ ಹೆಸರಲ್ಲಿ ಒಂದು ರೀತಿ ಇರ್ತಕ್ಕಂಥದ್ದಾದರೂ ಅವಳ ಮನಸ್ಥಿತಿ ಆರೋಗ್ಯ ಸ್ಥಿತಿಗೆ ಧಕ್ಕೆ ಕೊಡ್ತಕ್ಕಂತಹ ರೀತಿಯಲ್ಲಿ ನೀವು ಅದನ್ನು ಪ್ಯಾಚ್ ಹಾಕಿ ಮದುವೆ ಮಾಡೋದು ತಪ್ಪು. ಮದುವೆಗೋಸ್ಕರ ಇಟ್ಟಿರೋ ಹೆಸರದು, ಮದುವೆಗೋಸ್ಕರ ಹೆಸರಿಡ್ತಕ್ಕಂಥದ್ದಲ್ಲ. ಈ ಥರ ಬೇಕಾದಷ್ಟು ಜನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ರಿಪೇರಿ ಮಾಡಬೇಕಂದ್ರೆ ನಿಮ್ಮ ಅಳಿಯನ ಬಗ್ಗೆ ಕಂಪ್ಲೇಂಟ್ ಮಾಡಬಾರ್ದು. ನನ್ನ ಮಗಳ ಕರ್ತವ್ಯದಲ್ಲಿ ಲೋಪ, ನಾವು ನಮ್ಮ ಮಗಳನ್ನು ಬೆಳೆಸಿರುವ ರೀತಿ ನೀತಿಗಳು ತಪ್ಪು. ಈ ಸತ್ಯ ತಿಳ್ಕೊಂಡ್ರೆ ಇದನ್ನು ಈಗ ಮುಂದಕ್ಕೆ ಸರಿ ಮಾಡ್ಬೋದು ಅಂತ ಮಾಡಿಕೊಂಡ್ರೆ ಸರಿ ಮಾಡ್ಬೋದು, ಚೆನ್ನಾಗಾಗತ್ತೆ, ಯೋಚನೆ ಇಲ್ಲ. ಮಗುವಿನ ನಕ್ಷತ್ರ ತಿಳ್ಕೊಳ್ಳಿ, ತಂದೆ ತಾಯಿನ ದೂರ ಮಾಡುತ್ತಾ ಹತ್ರ ಮಾಡ್ಕೊಳ್ತಾ ಈ ಮಗು ನಕ್ಷತ್ರದಲ್ಲೇ ದಾಂಪತ್ಯವನ್ನು ಯಾವ ಮಟ್ಟಕ್ಕೆ ತೊಗೊಂಡೋಗುತ್ತೆ ಅಂತ ಮಗು ಬಗ್ಗೆ ತಿಳ್ಕೊಂಡ್ರೆ ಇಡೀ ನಿಮ್ಮ ಕುಟುಂಬ ಸಿಕ್ಕತ್ತೆ. ತಪ್ಪು ಯಾವುದಾಗಿದೆ ಅಂತ ಗೊತ್ತಾಗತ್ತೆ. ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇವರೊಬ್ಬರೇ ಅಂತ ಅಲ್ಲ, ಈಗ ಮದುವೆ ಮಾಡೋಕ್ಕೆ ಹೋದಾಗ ಈಗ ಮ್ಯಾಚಿಂಗ್ ಅನ್ನುವಂಥದ್ದನ್ನು ನಮ್ದನ್ನು ಬಿಟ್ಬಿಟ್ಟು ಈಗ ಬೇರೆ ಹುಡುಕುವಂಥ ಹುಡುಗನಲ್ಲಾಗಲಿ ಹುಡುಗಿನಲ್ಲಾಗಲಿ ಅಥವಾ ಮದುವೆ ಆದಾಗ ಅವ್ರಿಗೇನೋ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ ಅವ್ರು ಸರಿ ಇಲ್ಲ ಅನ್ನುವಂಥದ್ದಾಗಲಿ ಇದು ತುಂಬ ನಡೆಯುತ್ತೆ ಗುರುಗಳೇ. ಹಾಗಿದ್ಮೇಲೆ ಅವ್ರಿಗೆ ಹೇಳಿದಾಗೆ ನೀವು ಇದು ನಮ್ಮಲ್ಲೇ ತಪ್ಪಿರುತ್ತೆ ಅಂತ ತಿಳ್ಕೊಬೇಕಾಗತ್ತಾ ಗುರುಗಳೇ? ಇಲ್ಲಿ ನಮ್ಮಲ್ಲಿ ತಪ್ಪು ಅನ್ನೋ ಪ್ರಶ್ನೆಗಿನ್ನ ಹೆಚ್ಚಾಗಿ ನಾವು ಏನು ತಪ್ಪು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಏನದು ಅಂದರೆ ಇದಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಒಂದು ಉತ್ತರ, ಸಮಂಜಸವಾದ ಉತ್ತರ. ಮದುವೆ ಅಂತಕ್ಕಂಥದ್ದು ಮಾಡಬೇಕಾದ್ರೆ ಸಾಕಷ್ಟು ಸಲ ಹೇಳ್ತಿದ್ದೀನಿ ನಾನು, ಮದುವೆ ಮಾಡಬೇಕಾದ ಗಂಡು ಹೆಣ್ಣಿಗೆ ಇರಬೇಕಾದದ್ದು ಮುಖ್ಯವಾಗಿ ಏನು? ಆರೋಗ್ಯ. ಆರೋಗ್ಯವಾಗಿರುವಂಥ ಹೆಣ್ಣು ಗಂಡಿಗೆ ಪ್ರಪಂಚದಲ್ಲಿ ಯಾರೂ ಮದುವೆ ಮಾಡಿಲ್ಲ, ಮಾಡ್ತಾನೂ ಇಲ್ಲ. ಹೌದಲ್ಲ? ಇದಕ್ಕೆ ನೀವು ಹೆಸರಿಟ್ಬಿಟ್ಟ ತಕ್ಷಣ ಎಲ್ಲ ಚೇಂಜ್ ಆಗ್ಬಿಡುತ್ತಾ? ಆರೋಗ್ಯ ಮುಖ್ಯನಾ ಹೆಸರು ಮುಖ್ಯನಾ? ಆರೋಗ್ಯನೇ ಮುಖ್ಯ. ಹಾಗಿರ್ಬೇಕಾದ್ರೆ ಒಂದು ಗಾಜಿನ ಗ್ಲಾಸ್ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಅದಕ್ಕೆ ಅರ್ಚನೆ ಮಾಡ್ಸೋಣ, ಬೆಳ್ಳಿದಾಗತ್ತಾ? ಸಾಧ್ಯನೇ ಇಲ್ಲ. ಆಮೇಲೆ ಅದರ ಗಾಜು ಅನ್ನೋದು ಬೇಡ ಬೆಳ್ಳಿ ಅಂತ ಹೇಳೋಣ, ಆಗತ್ತಾ? ಇಂಥ ತಲೆಕೆಟ್ಟು ವಿಚಾರಗಳನ್ನ ತಗೊಂಡು ನಾವು ಅನುಭವಿಸ್ತೀವಿ ಅಂದರೆ ಅನುಭವಿಸ್ಕೊಳ್ಳಿ. ಅದೇನಿದೆಯೋ ಅದೇ ಇರೋದು, ನೀವು ಚೇಂಜ್ ಮಾಡೋಕೆ ಹೋದ್ರೆ ಅದಾಗಲ್ಲ. ಹಾಗಾಗಿ ಈ ರೀತಿ ಎಲ್ಲ ಮ್ಯಾಜಿಕ್ ಯಾಕೆ ನಡೀತಾ ಇದೆ? ಮದುವೆಯಲ್ಲಿ ಮ್ಯಾಜಿಕ್ಕು, ಮಗು ಆಗೋದ್ರಲ್ಲಿ ಮ್ಯಾಜಿಕ್ಕು, ಇದೆಲ್ಲ ಆಗ್ತಾ ಇದೆಯಲ್ಲ. ಇದಕ್ಕೊಂದು ಸರಿಯಾದ ಉತ್ತರ ಯಾವುದು ಅಂದರೆ ಪಿಂಡ. ಪಿಂಡವನ್ನು ಅರ್ಪಿಸುವುದನ್ನು ಯಾರು ಮಾಡುವುದಿಲ್ಲವೋ, ಸತ್ತ ವ್ಯಕ್ತಿಗೆ ಪಿಂಡವನ್ನು ಯಾರು ಮನೆಯಲ್ಲಿ ಅರ್ಪಣೆಯನ್ನು ಮಾಡಿಲ್ಲವೋ ಆ ಪಿಂಡದಿಂದ ಪಿಂಡಾಂಡ, ಪಿಂಡಾಂಡ ಬ್ರಹ್ಮಾಂಡ, ಇದೇ ಪ್ರಾಪಂಚಿಕವಾಗಿರ್ತಕ್ಕಂಥದ್ದು. ಆ ಪಿಂಡವನ್ನು ಅರ್ಪಣೆ ಮಾಡದೇ ಇರತಕ್ಕಂಥವರ ಮನೆಯಲ್ಲಿ ಹುಟ್ಟಿದ ಮಗು, ಹೆಣ್ಣಿರಲಿ ಗಂಡಿರಲಿ, ಈ ಭೂಮಿಗೆ ಹೊಂದಾಣಿಕೆ ಆಗುವ ಸಾಧ್ಯತೆ 100ಕ್ಕೆ 100 ಇಲ್ಲ. ಭೂಮಿಗೆ ಹೊಂದಾಣಿಕೆ ಆಗುವ ಮಗು ಯಾವ ಕಾರಣಕ್ಕೂ ಇಲ್ಲ. ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ ಏನು ಕೇಳಬೇಡಿ, ನರಕ. ಪಿಂಡವನ್ನ ಯಾವ ಕಾರಣಕ್ಕೂ ಇಟ್ಟಿದ್ದೀವ ನೋಡ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ಸತ್ತವರಿಗೆ ಪಿಂಡ ಹಾಕೋದು ನಮ್ಮಲ್ಲಿಲ್ಲ. ಹೌದಲ್ಲ? ಹೌದು ಗುರುಗಳೇ, ಅದೆಲ್ಲ ಬ್ರಾಹ್ಮಣರಿಗೆ ಸಾರಾ ಸಗಟು ನಮ್ಮ ಕಡೆ ಇಲ್ಲ, ಅನುಭವಿಸಿ. ಅದಕ್ಕೋಸ್ಕರವಾಗಿ ಆ ಭೂಮಿಗೆ ಹೊಂದಾಣಿಕೆ ಆಗಲೇ ಇಲ್ಲ ಅಂದ ಮೇಲೆ ಸಂಸಾರ ಹೆಂಗೆ, ಸುಖ ಹೆಂಗೆ? ಅದಕ್ಕೋಸ್ಕರ ಇದಕ್ಕೆ ನಿದರ್ಶನ ಯಾವ್ದು ಗೊತ್ತಾ? ಅದು ಯಾವುದು? IVF, BVF, ಯಾವುದದು? ಈ IVF ಅಲ್ಲಿ ಆಗುವಂಥದ್ದು ಯಾಕೆ ಅಂತಂದ್ರೆ ಸಂತಾನಕ್ಕೆ ಬ್ರೇಕ್. ಏನಕ್ಕೆ ಬ್ರೇಕ್ ಆಯ್ತಲ್ಲಿ? IVF ಯಾಕೆ ಬಂತಲ್ಲಿ? ಸರಿನಾ? IVF ಯಾಕೆ ಬಂತು ಅಲ್ಲಿ ಅಂದ್ರೆ ಗಂಡಸರಿಗೆ ಈ ರಜಾ ಆದಾಗ, ಹೆಣ್ಣು ರಜಾ ಆದಾಗ ಗಂಡ ಮುಟ್ಟಿದಾಗ, ಅವಳನ್ನು ಮುಟ್ಟಿದಾಗ, ಮಾತಾಡ್ಸಕ್ಕೋ ಜೋಕ್ ಮಾಡಕ್ಕೋ ಮುಟ್ಟಿದಾಗ ಸಂತಾನ ಆಗುವ ಶಕ್ತಿಯನ್ನ ಕಳ್ಕೊತಾ ಇರ್ತಾನೆ ಗಂಡು. ಆ ಸಮಯದಲ್ಲಿ ಹೆಣ್ಣನ್ನು ಮುಟ್ಟಿದಂಥ ಗಂಡ ಸಂತಾನ ಪಡೆಯುವಂಥ ಶಕ್ತಿಯನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾನೆ. ಮಗು ಹೆಂಗಾಗತ್ತೆ? ಇದಕ್ಕೆ ಮುಂದುವರೆದ ಭಾಗ ಏನು ಅಂದರೆ ಸ್ವಂತ ಗಂಡನಿಂದ ಮಗು ಇಲ್ಲ, ಯಾವುದೋ ರೀತಿಯಲ್ಲಿ ಮಗು ಪಡಿತಕ್ಕಂಥ ವ್ಯವಸ್ಥೆಗೆ ನಾವು ತಲುಪಿದ್ದೀವಿ. ಹೌದಾ ಅಲ್ವಾ? ಗಂಡನಿಂದ ಮಗು ಪಡಿಬೇಕು. ಈ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಈಗ ಆಗ್ತಾ ಇದೆಯಾ ಇಲ್ವಾ? ಆಗ್ತಿದೆ ಗುರುಗಳೇ. ಒಟ್ಟಲ್ಲಿ ಒಂದು ಮಗು ಆಗಬೇಕು ಅಂತ ಯಾವ ರೂಪ ತಗೋಬೋದು. ಹಾಗಿರಬೇಕಾದ್ರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಸಂತಾನಕ್ಕೆ ಆ ಗಂಡ ಅಲ್ಲಿ ಅನ್ಫಿಟ್ ಆಗಿದ್ದಾನೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ ಇದ್ರ ಕಾರಣ ಏನು ಅಂದರೆ ಅವನಲ್ಲಿರ್ತಕ್ಕಂಥ ಶಕ್ತಿ ಕುಂದಿರುವ ಕಾರಣ, ಆ ಸೂತಕದ ಕಾರಣ.
ಅಲ್ಲಿ ಅವನು ವೀಕ್ ಆಗ್ತಾನೆ, ಅಂದರೆ ಅದನ್ನು ಪಡೆಯುವಷ್ಟು ಮಟ್ಟಕ್ಕೆ ಅವನು ರೆಡಿ ಇರಲ್ಲ. ಇದು ಹೆಣ್ಣಿಂದ ನಡೀತಾ ಇರತಕ್ಕಂಥ ಪ್ರತಿ ತಿಂಗಳು ನಡೀತಿರ್ತಕ್ಕಂಥ ಒಂದು ಸೂತಕ. ಇದು ಒಂದು ಭಾಗ. ಇನ್ನೊಂದು ಭಾಗ ಪಿಂಡವನ್ನು ಇಡ್ತಕ್ಕಂಥದ್ದು. ಎಷ್ಟು ಮನೆಗಳಲ್ಲಿ ಪಿಂಡವನ್ನು ಇಡ್ತಕ್ಕಂಥ ಅಭ್ಯಾಸ ಇದೆ? ಈ ಎರಡು ನಮ್ಮ ಕುಟುಂಬವನ್ನು, ವಂಶವನ್ನು ನರಕಕ್ಕೆ ತಗೊಂಡೋಗಿ ತಳ್ತಾ ಇದೆ. ಯಾಕೆ ಇಷ್ಟೊಂದು ಪ್ರಾಧಾನ್ಯತೆ ಕೊಡಬೇಕು ಅಂತಕ್ಕಂತಹ ವಿಚಾರ, ಇಷ್ಟು ಪ್ರಾಧಾನ್ಯತೆ ಕೊಡಬೇಕು ಅಂತಕ್ಕಂತಹ ವಿಚಾರಕ್ಕೆ ನಾವು ಒಂದನ್ನು ತಿಳ್ಕೊಬೇಕಾಗತ್ತೆ. ಏನಪ್ಪ ಅದು? ಇವತ್ತು ಪ್ರತಿಯೊಬ್ಬರು ಒಂದು ಬುಕ್ಕು, ಒಂದು ಪೆನ್ ತಗೊಂಡು ಒಂದು ಸ್ವಲ್ಪ ಬರ್ಕೊಂಬಿಡಿ. ಕಂಟಿನ್ಯೂ ಆಗಿ ಹೇಳ್ತಾ ಹೋಗ್ತೀನಿ. ಈ 9 ತಿಂಗಳಲ್ಲಿ ನಡೀತಕ್ಕಂತಹ ಒಂದು ಸತ್ಯಾಂಶ, ಒಂದು ಪಿಂಡದಿಂದ ಒಂದು ಮಗುವಿನ ಭಾಗಗಳು ಎಷ್ಟು ಮಟ್ಟಕ್ಕೆ ಪ್ರಾಧಾನ್ಯತೆಯನ್ನು ಕೊಡುತ್ತೆ ಅಂತ ಲೆಕ್ಕಾಚಾರ ಬರಬೇಕು. ಏನದು? ಮೊದಲನೇ ತಿಂಗಳು ಪಿಂಡ ಇಟ್ಟಾಗ ಮಗುವಿನ ತಲೆ ಪ್ರಾರಂಭ. ಮೊದಲನೇ ತಿಂಗಳು ಪಿಂಡ ಇಟ್ಟಾಗ ತಲೆಯ ಭಾಗ ಪ್ರಾರಂಭ. ಎರಡನೇ ತಿಂಗಳು ಪಿಂಡ ಇಟ್ಟಾಗ ನಮ್ಮ ಕಂಠ ಮತ್ತೆ ಭುಜ ಪ್ರಾರಂಭ ಆಗತ್ತೆ. ಮೂರನೇ ತಿಂಗಳು ಇಟ್ಟಾಗ ಎದೆಯ ಭಾಗ ಪ್ರಾರಂಭ ಆಗತ್ತೆ. ಇದು 3 ಹೇಳಿದ್ದೀನಿ. ನೀವು ಮುಂದುವರೆದ ಭಾಗ ಹೇಳೋಣ. ಈಗ ಪಿಂಡ ಇಡ್ತಕ್ಕಂತಹ ಒಂದು ಪಿಂಡವನ್ನು ಅರ್ಪಣೆ ಮಾಡ್ತಕ್ಕಂತಹ ವಿಚಾರದಲ್ಲಿ ನಿಮಗೆ ಈಗ ನಾನು ಹೇಳಿದೆ, ತಲೆನೋವು ಯಾಕೋ ಗೊತ್ತಿಲ್ಲ, ಯಾವಾಗಲೂ ಈಗ ಅದಲ್ಲೂ ಈಗ ಕೌನ್ಸಿಲಿಂಗ್ ಹೋಗಬೇಕು ಅನ್ನೋ ಮಟ್ಟಕ್ಕೆ ಜನ ಬಂದಿದ್ದಾರೆ. ಹೌದು. ಮಗು ಯಾಕೋ ಹೇಳೋದು ಮಾತು ಕೇಳಲ್ಲ. ಹೌದಾ? ಹೌದು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಗುರುಗಳೇ. ಹಲೋ. ಹಲೋ ಪವಿತ್ರ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಹಲೋ. ಹಲೋ, ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ವಿಶಾಖ ನಕ್ಷತ್ರ ಮೇಡಮ್ ಅವ್ರೆ. ಗುರುಗಳಿದ್ದಾರೆ, ಮಾತಾಡಿ ಅಮ್ಮ. ಹಲೋ. ಹಲೋ, ಹರಿ ಓಂ ಗುರುಜಿ. ನಾರಾಯಣ, ಹೇಳಿಮ್ಮ. ಹಲೋ, ಹೇಳಿ. ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಗುರುಜಿ. ಏನಾಗಬೇಕಿತ್ತಪ್ಪ? ಏನು ಕೇಳಬೇಕಿತ್ತು ಪವಿತ್ರ ಅವರೇ? ಹಲೋ, ಏನು ಕೇಳಬೇಕಿತ್ತು ನೀವು ನಿಮ್ಮ ಬಗ್ಗೆ? ನಮ್ದು ಮ್ಯಾರೇಜ್ ಆಗಿ ಕೋರ್ಟ್ಗೆ ಹಾಕೊಂಡಿದ್ವಿ ಮೇಡಮ್, ಅದ್ರ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಗುರುಗಳು ಮಾತಾಡೋದು ಕೇಳಿಸ್ತಿಲ್ವಾ ನಿಮಗೆ? ಇಲ್ಲ ಮೇಡಮ್, ಕೇಳಿಸ್ತಿಲ್ಲ. ಓಕೆ, ಈಗ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 3 ವರ್ಷ ಆಯ್ತು ಗುರುಜಿ. ಓಕೆ, ಏನು ಓದಿದ್ಯಮ್ಮ? ನಾವು ಇವಾಗ ಓದ್ತಿದ್ದೀವಿ ಗುರುಜಿ, BA ಓದ್ತಾ ಇದ್ದೀನಿ. ಓಕೆ, ಈಗ ನೀನು ವಿಶಾಖ ನಕ್ಷತ್ರ ಅಂತಕ್ಕಂಥದ್ದು ನಿನ್ನ ಹೆಸರಲ್ಲಿ ಇಟ್ಕೊಂಡಿದ್ಯಾ? ಪವಿತ್ರ ಗುರುಗಳೇ. ಪವಿತ್ರ. ಯಾಕದು ಪವಿತ್ರ ಬಂತಲ್ಲಿ? ಚೆನ್ನಾಗಿದೆ ಅಂತನಾ? ಪವಿತ್ರ ಅನ್ನೋ ಹೆಸರು ಚೆನ್ನಾಗಿದೆ ಅಂತಾನ? ಏನು ಕಾರಣ ಅಂದೆ? ಅಪ್ಪ ಅಮ್ಮ ಇಟ್ಟಿರೋದು ಗುರುಜಿ ಅದು. ಓಕೆ, ಈಗ ಸಮಸ್ಯೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದರೆ ಮಗು ಏನಾದ್ರು ಆಗಿದೆಯಾ? ಇಲ್ಲ ಗುರುಜಿ, ಅದು 15 ದಿನಕ್ಕೆ ಸಮಸ್ಯೆ ಬಂದಿದೆ ಗುರುಜಿ. ಓಕೆ, ಈಗ ನೀವು ಮದುವೆ ಮಾಡುವಾಗ ನನ್ನ ನಕ್ಷತ್ರಕ್ಕೆ ಮದುವೆ ಚೆನ್ನಾಗಿದೆಯಾ ಇಲ್ವಾ ಅಂತ ಏನು ಕೇಳಲಿಲ್ವಾ? ಹಲೋ, ಮದುವೆ ಆಗುವಾಗ ನಾನು ನನ್ನ ನಕ್ಷತ್ರಕ್ಕೆ ಮದುವೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿದೆಯಾ ಇಲ್ವಾ ಅಂತ ಕೇಳಲಿಲ್ವಾ ಅಂದೆ? ಇಲ್ಲ ಗುರುಜಿ, ಅದೇನು ಗೊತ್ತಿರ್ಲಿಲ್ಲ ಗುರುಜಿ ಅವಾಗ. ಓಕೆ, ಈಗ ನೀನು ಬೇಕು ಅಂತಾನ ಅಥವಾ ಬೇಡ ಅಂತಾನ? ಈಗ ದಾಂಪತ್ಯ ಅಂತಕ್ಕಂಥದ್ದು ನನಗೆ ಸರಿ ಹೋಗುತ್ತಾ ಸರಿ ಹೋಗಲ್ವಾ, ಇದು ಅವಶ್ಯಕತೆ ಇದೆಯಾ, ಯಾವುದಕ್ಕೆ ತೀರ್ಮಾನಕ್ಕೆ ಬಂದಿದೆಯಮ್ಮ? ಬೇಕು ಅಂತಾನೆ ಹಾಕಿದೀವಿ ಗುರುಜಿ ಕೋರ್ಟಿಗೆ. ಹಾಂ, ಅವರು ನಿಮ್ಮ ಯಜಮಾನ್ರು ಏನು ಹೇಳ್ತಾರೆ? ಅವರು ಮದುವೆ ಆಗಿದ್ದಾರೆ ಗುರುಜಿ, ಆಲ್ರೆಡಿ ಒಂದು ಪಾಪು ಇದೆ ಅವ್ರಿಗೆ. ಇದು ಗೊತ್ತಾಗಿದ ಮೇಲೆ ಬೇಡ ಅಂತಾನಾ? ಹೌದು ಗುರುಜಿ, ಅವರು ಕಳವಿಲ್ ಆಗಿದ್ದಾರೆ ಗುರುಜಿ. ಓಕೆ, ಈಗ ನೀನು ಮುಂದೆ ನಿರ್ಧಾರ ಏನು? ನಾನು ಲೈಫ್ ಬೇರೆ ಥರ ಚೇಂಜ್ ಮಾಡಿಕೊಂಡು ಇನ್ನೊಮ್ಮೆ ಮದುವೆ ಮಾಡ್ಕೊಳ್ಳೋದು ಅಂತನಾ? ಅದು ಕೋರ್ಟಿಂದ ಒಂದು ನಮ್ಮ ಪರವಾಗಿ ಆದೇಶ ಬಂದರೆ ಮುಂದೆ ನೋಡೋಣ ಅಂತ ಗುರುಜಿ. ಓಕೆ, ಈಗ ವಿಷಯ ತಿಳ್ಕೊ. ನಿಮ್ಮ ತಂದೆ ಏನು ಕೆಲಸ ಮಾಡೋದು? ರೈತರು ಗುರುಜಿ. ಸೊ ಪ್ರತಿದಿನ ನಿಮ್ಮ ಅಪ್ಪ ಸ್ನಾನ ಮಾಡ್ತಕ್ಕಂಥ ಅಭ್ಯಾಸ ಇದೆಯಾ? ಇಲ್ಲ ಗುರುಜಿ, ವಾರದಲ್ಲಿ ಒಂದು 3 ದಿನ ಮಾಡ್ತಾರೆ ಗುರುಜಿ. ಯಾವ ಊರು ನಿಮ್ಮದು? ನಮ್ದು ಬಳ್ಳಾರಿ ಜಿಲ್ಲೆ ಅಗ್ರಿಬೊಮ್ಮನಹಳ್ಳಿ ತಾಲೂಕು ಗುರುಜಿ. ಓಕೆ, ನಿಮ್ಮ ತಾಯಿ ಆರೋಗ್ಯ ಚೆನ್ನಾಗಿದೆಯಾ? ನಿಮ್ಮ ಅಮ್ಮನ ಆರೋಗ್ಯ ಚೆನ್ನಾಗಿದೆಯಾ ಅಂದೆ?
ಗುರುಜಿ. ನಿಮ್ಮ ತಾಯಿ ಆರೋಗ್ಯ ಚೆನ್ನಾಗಿದೆಯಾ? ಇಲ್ಲ ಗುರುಜಿ, ಇಲ್ಲ ಇಲ್ಲ. ಓಕೆ, ಈಗ ನಾನು ಇಷ್ಟು ಪ್ರಶ್ನೆಯನ್ನು ಕೇಳ್ತಕ್ಕಂಥ ವಿಚಾರಕ್ಕೆ ಹೋದಾಗ ನಿಮ್ಮಪ್ಪ ಹಾ ಗುರುಜಿ. ವರ್ಷಕ್ಕೆ ಒಂದು ಸಲ ಅವರ ತಂದೆ ತಾಯಿಗಳಿಗೆ ಇರ್ತಕ್ಕಂತಹ ಒಂದು ಪದ್ಧತಿ ಇದೆ, ಅಂದರೆ ಇವತ್ತು ಪಿಂಡ ಹಾಕ್ತಕ್ಕಂಥ ವಿಚಾರವನ್ನು ಮಾತಾಡಿದೆ, ಕೇಳಿಸ್ಕೊಂಡ್ಯಾ? ಇಲ್ಲ ಗುರುಜಿ, ನಾನು ಲೈವ್ ನೋಡ್ಲಿಲ್ಲ ಗುರುಜಿ, ಹಾಗೆ ಫೋನ್ ಮಾಡಿದೆ. ಓಕೆ, ಡೈಲಿ ನೋಡ್ತೀನಿ ಗುರುಜಿ. ಹಿರಿಯರಿಗೆ ಶ್ರಾದ್ದ ಕಾರ್ಯಗಳನ್ನ ಮಾಡ್ತಕ್ಕಂಥ ಅಭ್ಯಾಸ ನಿಮ್ಮ ಅಪ್ಪನಲ್ಲಿ ಇದೆಯಾ? ಎಡೆ ಫೋಟೋ ಹಾಕಿ ಎಡೆ ಇಡ್ತೀವಿ ಗುರುಜಿ. ಇದು ಯಾಕೆ ಅಂದರೆ ಕೇಳಿಸ್ಕೊ, ಈಗ ಮದುವೆ ಆಯಿತು, ಮದುವೆ ಆದಾಗ ಮದುವೆ ಆದ್ಮೇಲೆ ವಿಷಯ ಬಂತು, 15 ದಿನಕ್ಕೆ 15 ದಿನಕ್ಕೆ ಆಗ್ಬೋದು, ಅವತ್ತೇ ಗೊತ್ತಾಗ್ಬೋದು, ಸೆಕೆಂಡ್ರಿ. ಈಗ ತಪ್ಪು ನಾವೇನು ಹೇಳ್ತೀವಿ, ಅವನು ಕದ್ದು ಮುಚ್ಚಿ ಮಾಡಿಕೊಂಡು ಮೋಸ ಮಾಡಿ ಇನ್ನೊಂದು ಮದುವೆ ಮಾಡ್ಕೊಂಡ ಅಂತ ಹೇಳ್ತಕ್ಕಂಥ ವಾಡಿಕೆ. ಹೌದು, ಇದು ಪಕ್ಕ ಸುಳ್ಳು. ಸುಳ್ಳು ಯಾಕೆ ಗುರುಗಳು? ಯಾಕೆಂದ್ರೆ ಈ ಹುಡುಗಿ ಅನುಭವಿಸ್ಬೇಕಿತ್ತು, ಅದಕ್ಕೆ ಅಂತವ್ನು ಸಿಕ್ಕದ. ನಮ್ಮಲ್ಲಿ ಆಗ್ತಾ ಇರೋದು ಏನು ಅಂದರೆ, ಏನು ಸರಿ ಇಲ್ಲ ಆಪೋಸಿಟ್ ಅವ್ರ ಮೇಲೆ ಹೇಳೋದು, ಹೌದು, ಹುಡುಗ ಹುಡುಗಿ ಮೇಲೆ ಹೇಳೋದು, ಹುಡುಗಿ ಹುಡುಗನ ಮೇಲೆ ಹೇಳೋದು, ಇದು ವಾಡಿಕೆ ತಾನೆ. ಹೌದು, ಅದೆಲ್ಲ ನಾವು ಮಾಡಬೇಕಾದ ಕೆಲಸ. ನನ್ನಲ್ಲಿ ಇರ್ತಕ್ಕಂತಹ ದೋಷದಿಂದ, ಲೋಪದಿಂದ, ತಪ್ಪಿನಿಂದ ಇಂಥ ಗಂಡ ಸಿಕ್ಕದ ಅಂತ ಹೇಳ್ಕೊಂಡಾಗ ನಮಗೆ ನೆಮ್ಮದಿ ಸಿಕ್ಕತ್ತೆ, ಆದಷ್ಟು ಬೇಗ ಅದರಿಂದ ಕ್ಲಿಯರ್ ಮಾಡ್ಕೋಬೋದು. ಈ ಕರ್ಮ ನಾನು ಯಾಕೆ ಅನುಭವಿಸ್ಬೇಕಿತ್ತು ಅಂತ ಈ ಹುಡುಗಿ ಮೈಂಡಿಗೆ ಬರಬೇಕು. ಹೌದು, ಇವರಪ್ಪ ತಿಳ್ಕೋಬೇಕು, ನನ್ನ ಮಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಕದ್ದು ಲವ್ ಮಾಡೋ ಕೆಲವಷ್ಟು ಜನ ಲವ್ ಮಾಡಿ ಬಿಟ್ಬಿಟ್ಟಿರ್ತಾರೆ, ಮದುವೆ ಆದ್ಮೇಲೆ ಅವ್ರು ಬಂದು ಅಟ್ಯಾಚ್ ಆಗ್ತಾರೆ, ಆಗ್ರೂ ಗಲಾಟೆ ಆಗತ್ತೆ. ಈ ತರದ ವಿಚಾರಗಳು ಸಾಕಷ್ಟು ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಒಂದು ಮದುವೆಗೆ, ಈ ಕಲಿಯುಗದಲ್ಲಿ ಇರ್ತಕ್ಕಂಥದ್ದು, ಹೆಣ್ಣಿಗೆ ಒಂದು ಮದುವೆಯಿಂದ ಸಂಸಾರ ಸರಿ ಹೋಗಲ್ಲ. ಕಲಿಯುಗದ ಮಹತ್ವ ಇದು. ಒಂದು ಮದುವೆಯಿಂದ ಹೆಣ್ಣು ಸಾಧ್ಯ ಇಲ್ಲ ಸಂಸಾರ ಮಾಡಲಿಕ್ಕೆ ಅನ್ನುವ ಸ್ಥಿತಿಲಿದ್ದೀವಿ. ಮಾಡ್ಕೊಳ್ಳಿ ಅಂತಲ್ಲ, ತಪ್ಪು ತಿಳ್ಕೊಂಬಿಟ್ಟಿರ. ಆಮೇಲೆ ಇವತ್ತಿನ ಪರಿಸ್ಥಿತಿಗೆ ಒಂದು ಹೆಣ್ಣಿಗೆ ಒಂದು ಮದುವೆ ಅಷ್ಟು ಸುಲಭವಾಗಿ ದಕ್ಕುವ ಸಾಧ್ಯತೆ ಕಡಿಮೆ ಇದೆ. ಹಂಗನ್ಬಿಟ್ಟು ಮಾಡ್ಕೊಳ್ಳೋದು ಎರಡನ್ನ ಅಲ್ಲ. ಅದೇ ರೀತಿ ಹುಡುಗನಿಗೆ ಬಂದರೂ ಕೂಡ ಹಲವಾರು ರೀತಿಯ ಸ್ತ್ರೀ ಸಂಪರ್ಕ ಇರುವಂಥ ಹುಡುಗ ಆಗಿರ್ತಾನೆ, ಮದುವೆನೇ ಆಗಬೇಕು ಅಂತಿಲ್ಲ. ಹಲವಾರು ರೀತಿಯ ಸ್ತ್ರೀ ಸಂಪರ್ಕ ಹೊಂದಿರತಕ್ಕಂಥ ಹುಡುಗ ಆಗಿರ್ತಾನೆ. ಮತ್ತೆ ಮದುವೆ ಯಾರು ಮಾಡೋದು, ಹೆಂಗ್ ಕಂಡುಹಿಡಿಯೋದು ಪ್ರಶ್ನೆ ಬರುತ್ತೆ. ಖಂಡಿತ ಹೌದು ಗುರುಗಳೇ. ಈ ಪ್ರಶ್ನೆನೇ ಇವತ್ತು ನಾನು ಹೇಳಿರ್ತಕ್ಕಂಥದ್ದು. ಈ ಪ್ರಪಂಚಕ್ಕೆ ಹೊಂದಾಣಿಕೆ ಆಗದೆ ಇರತಕ್ಕಂಥ ಮದುವೆಗಳು, ಸಂತಾನಗಳು, ಆಸ್ತಿಯ ವಿಚಾರಗಳು ಪ್ರತಿಯೊಂದು ಕೂಡ ನಿಮಗೆ ಲಭ್ಯವಾಗಲ್ಲ. ನೀವು ಅಂದ್ಕೊಂಡಂಗೆ ಯಾವುದು ನಡೆಯಲ್ಲ. ಇದನ್ನು ಪ್ರತಿಯೊಬ್ಬರು ತಿಳ್ಕೊಂಡಾಗ ಶುದ್ಧಿಯಾಗತ್ತೆ. ನಮ್ಮಲ್ಲಾಗಲ್ಲ ಅಂತ ಒಬ್ರು, ಎಡೆ ಇಡ್ತೀವಿ ಅಂತ ಒಬ್ರು. ಈ ಕರ್ಮದ ಫಲದಿಂದ ದಾಂಪತ್ಯ, ಆರೋಗ್ಯ, ನೀವು ಓದ್ಕೊಳ್ಳೋದಷ್ಟೇ ಬಿಟ್ಟು ಇನ್ನೇನು ಸಿಕ್ಕಲ್ಲ. ಓದಿಗೆ ತಕ್ಕಂತೆ ಕೆಲಸನೂ ಸಿಕ್ಕಲ್ಲ. ಈ ಜೀವನ ಬೇಕಾ? ಸ್ವಲ್ಪ ಯೋಚನೆ ಮಾಡಮ್ಮ. ನಿಮ್ಮ ಅಪ್ಪನಿಗೆ ಹೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅನ್ನೋದಕ್ಕೇನಾದ್ರು ಪ್ರಯತ್ನ ಮಾಡಿದ್ರೆ ತಿಳ್ಕೊಂಡು ಮುಂದೆ ಹೋಗೋದ ಅಥವಾ ಏನು ಮಾಡೋದು. ಮೊದಲು ನಾನು ವಿಶಾಖ ನಕ್ಷತ್ರಕ್ಕೆ ಏನಕ್ಕೆ ಬಂದೆ, ಈ ಎಳೆ ಮಾಡ್ತಕ್ಕಂಥ ಸಂಪ್ರದಾಯ ಎಷ್ಟು ಮಟ್ಟಕ್ಕೆ ಸರಿ, ಈ ಸತ್ಯ ತಿಳ್ಕೊತಾಯಿ, ಯೋಚನೆ ಮಾಡಬೇಡ. ಇನ್ನೂ ಕಾಲಾವಕಾಶ ಇದೆ, ನೀನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಈಗ ನಾವು ಅನುಭವಿಸೋದಿದ್ರೆ ಆ ರೀತಿ ಸಿಗುತ್ತೆ ಅಂತ ಹೇಳಿದ್ರಿ ಗುರುಗಳೇ. ಈಗ ಮದುವೆ ಮ್ಯಾಚಿಂಗ್ ನೋಡುವಂಥ ವಿಚಾರದಲ್ಲಿ ಈ ವಿಚಾರ ಹೊರಗೆ ಬರೋದೇ ಇಲ್ವಲ್ಲ ಗುರುಗಳೇ? ಅಟ್ಲೀಸ್ಟ್ ನಾವಾದರೂ ತಿಳ್ಕೊಳ್ಳೋಕೆ ಏನಾದರೂ ಪ್ರಯತ್ನ ಇದೆಯಾ ಇದಕ್ಕೆ? ನನ್ನ ಹತ್ರ ಬಂದರು ಗುರುಗಳೇ, ನಾನು ಅದನ್ನು ಕಂಡುಹಿಡಿಯೋಕ್ಕಾಗಲ್ಲ. ಯಾಕೆ ಗುರುಗಳೇ? ಇವ್ರು ಪಿಂಡನೇ ಹಾಕಿಲ್ವಲ್ಲ, ಹುಚ್ಚಾಕ್ಬಿಡುತ್ತೆ. ನನ್ನ ಹತ್ರ ಬಂದರೂ ಕೂಡ ಕುಂಡ್ಲಿ ತಗೊಂಡು ನಾನು ಮದುವೆ ಆಗೋ ಹುಡುಗ ಕರೆಕ್ಟ್ ಇದಾನಾ ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ ನಾನು ಹೇಳ್ತೀನಿ ಮಾಡ್ಕೋಬಹುದು ಅಂತ. ಅಲ್ಲ, ಉದಾಹರಣೆ ಹೇಳ್ತಾ ಇರೋದು, ನಾನು ಅದ್ರ ಕೆಲಸ ಮಾಡಲ್ಲ. ಕಾರಣ ಯಾಕೆ ಅಂತ ಕೇಳ್ಬೇಕಮ್ಮ ನೀನು. ನೀವು ನಿಮ್ಮ ಕೈಲೂ ಬಗೆಹರಿಸಕ್ಕಾಗಲ್ಲ ಅಂದ್ರೆ ಏನ್ ಕಾರಣ ಇರ್ಬೋದು ಅಂತ ಪ್ರಶ್ನೆ. ಇದು ಅಕ್ಷರಶಃ ಸತ್ಯವಾದ ಪ್ರಶ್ನೆ. ನನ್ನನ್ನು ಬಾಯಿ ಮುಚ್ಚಿಸುತ್ತೆ, ನನ್ನ ಮನ್ಸಿಗೂ ಹೇಳಕ್ ಬಂದ್ರೂ ಹೇಳಕ್ಕಾಗಲ್ಲ ಅನ್ನೋ ಒಂದು ಸ್ಥಿತಿ, ಅಥವಾ ನಾನು ಸಿಗಲ್ಲ, ಅಥವಾ ಏನೋ ಒಂದು ಆಗಬಹುದು. ಈ ರೀತಿ ಆಗುವುದಕ್ಕೆ ಕಾರಣ ಶಿಕ್ಷೆಯನ್ನ ಅನುಭವಿಸುವುದಕ್ಕೆ ಇದನ್ನ ಬಂಧನವಾಗಿ ತಡೆ ಹಿಡಿದಿರ್ತದೆ. ಅಂದ್ರೆ ನಾವು ಅನುಭವಿಸೋದಿದ್ರೆ ಅದು ಹಾಗೆ ಆಗತ್ತೆ ಅನ್ನುವಂಥ ವಿಚಾರ. ಆ ಶಿಕ್ಷೆ ಅನ್ನೋದು ಏನು ಅಂದ್ರೆ, ನಾವು ಏನಕ್ಕೂ ಕೂಡ ಅದನ್ನ ಕಳಿಯೋ ಮಟ್ಟಕ್ಕೆ ನಾವು ಹೋಗಿಲ್ಲ. ಕರ್ಮ ಅಂತಕ್ಕಂಥದ್ದು ಮನುಷ್ಯ ಅಂತ ಹುಟ್ಟತಕ್ಕಂಥ ವಿಚಾರಕ್ಕೆ ಬಂದಾಗ ನಾವು ಅನ್ಕೊಂಡಿರ್ತಕ್ಕಂಥದ್ದು ಏನು ಅಂದ್ರೆ, ಮನುಷ್ಯನ ಹೊಟ್ಟೆಯಲ್ಲಿ ಮನುಷ್ಯ ಹುಟ್ಟುತ್ತಾನೆ ಅಂತ ಅನ್ಕೊಂಡ್ರು ಸರಿನೇ. ಆದ್ರೆ ಮನುಷ್ಯನ ಹೊಟ್ಟೆಯಲ್ಲಿ ಮನುಷ್ಯ ತರ ಹುಟ್ಟಿದಾನೆ, ಅದು ಪ್ರಾಣಿಯ ಮನಸ್ಥಿತಿ ಇರುತ್ತೆ. ಮನುಷ್ಯನ ತರಾನೇ ಪ್ರಾಣಿಯ ಮನಸ್ಥಿತಿ. ಕೋಪ ಇನ್ನೇನಮ್ಮ, ಪ್ರಾಣಿನೇ ತಾನೇ ಅದು. ಖಂಡಿತ ಗುರುಗಳೇ.
ಅಲ್ವಾ? ಹೌದು. ಈ ಮನುಷ್ಯ ರೀತಿಯಲ್ಲಿ ಇದ್ರೂ ಕೂಡ ಪ್ರಾಣಿಯಲ್ಲಿ ವರ್ತನೆ ಮಾಡ್ತಾನೆ. ಆ ಕಾರಣದಿಂದಾಗಿ ಆ ಪ್ರಾಣಿ ರೂಪದಿಂದ ಹೊರಗೆ ಬರಬೇಕಂದ್ರೆ ನಾವು ಕರ್ಮವನ್ನ ಕಳಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಪ್ರಾಣಿಯಿಂದ ಮನುಷ್ಯತ್ವಕ್ಕೆ ಬರಬೇಕಾ ಬೇಡ? ಬರಲೇಬೇಕು. ಎಲ್ಲಿ ರೆಡಿ ಮಾಡ್ತಾ ಇದ್ದೀವಿ? ಯಾವ ಮಗುನ ಸಿದ್ಧಿ ಮಾಡಿದ್ದೀವಿ? ಇಲ್ಲ ಗುರುಗಳೇ. ಮತ್ತೆ ಹಂಗಿದ್ಮೇಲೆ ಮದುವೆ, ನೆಮ್ಮದಿ, ಆರೋಗ್ಯ ಎಲ್ಲಿಂದ ಬರುತ್ತೆ? ಮಗುನ ಚೇಂಜ್ ಮಾಡ್ಬೇಕನ್ನೋ ವಿಚಾರನೇ ಹೊಸದು ಗುರುಗಳೇ. ಮಗು ಹೆಸರಿಡಿಸ್ಕೊಳ್ಳೋಕೆ ಇದು ನಾವು ಮಾಡ್ತಾ ಇರತಕ್ಕಂತಹ ಕರ್ಮಶೇಷ. ನಾವೇ ಮಾಡ್ತಾ ಇರೋದು, ದೇವರನ್ನ ಕೊಟ್ಟಿದ್ದು ನಾವೇ ಮಾಡ್ಕೋತಾ ಇರೋದು. ಯಾಕೆಂದ್ರೆ ಇದು ನನ್ನ ಇಷ್ಟ, ನಮ್ಮ ಅಪ್ಪ ಹಂಗೆ ಹೇಳ್ದ ನಾನು ಅದನ್ನೇ ಮಾಡ್ತೀನಿ ಅಲ್ವಾ? ಇದು ಕರ್ಮನೇ ತಾನೆ. ಖಂಡಿತ ಗುರುಗಳೇ ಕರ್ಮದಿಂದ ಮುಕ್ತಿ ಅಂದ್ರೆ ಕರ್ಮದಿಂದ ಹೊರಗೆ ಬರ್ಬೇಕಂದ್ರೆ ನಮ್ಮ ಪ್ರಯತ್ನ ಏನು ಅನ್ನೋದ್ರ ಬಗ್ಗೆ ತಿಳ್ಕೊತೀನಿ ಗುರುಗಳೇ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಮಂಜುಳಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮಸ್ತೆ ಗುರುಗಳೇ. ನಮಸ್ಕಾರ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗನ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಅವ್ರದ್ದು ಚಿತ್ತಾ ನಕ್ಷತ್ರ, ತುಲಾ ರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಏನ್ ಮಾಡ್ತಾನೆ ಮಗ? ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ವಯಸ್ಸು? ಸ್ವಲ್ಪ ದಿನ ಹೋಗ್ತಾನೆ, ಸ್ವಲ್ಪ ದಿವಸ ಹೋಗೋದಿಲ್ಲ. ವಯಸ್ಸೆಷ್ಟು? ವಯಸ್ಸು 33. ಮದುವೆ ಆಯ್ತಾ? ಇನ್ನೂ ಇಲ್ಲ. ಯಾಕೆ ಮದುವೆ ಮಾಡ್ಕೊಳ್ಳೋದು ನಿಲ್ಲಿಸ್ಬಿಟ್ರ ನೀವೇ ಬೇಡ ಅಂತ? ಇಲ್ಲ ಆತರ ಇಲ್ಲ. ಅವ್ನು ಕರೆಕ್ಟ್ ಆಗಿ ಕೆಲಸ ಎಲ್ಲ ಹೋಗಲ್ವಲ್ಲ, ಅದರಿಂದ ನಾವು ಕರೆಕ್ಟ್ ಆಗಿ ಹೋಗ್ಲಿ. ಈಗ ಅವನ ಬಗ್ಗೆ ಏನ್ ಬೇಕು ಅಂತ ಕರೆ ಮಾಡಿದ್ರೆ? ಅದೇ ಅವ್ನ ಆರೋಗ್ಯ, ಅವನ ಮನಸ್ಸು ಸ್ಥಿತಿ ಏನಕ್ಕೆ ಈ ತರ, ಅವನ ಆರೋಗ್ಯ ಆತರ, ಅದಕ್ಕೆ ತಿಳ್ಕೊಳ್ತೀವಿ. ಓಕೆ. ರಾತ್ರಿ ಮನೆಗೆ ಎಷ್ಟೊತ್ತಿಗೆ ಬರ್ತಾನೆ? ಇಲ್ಲ, ಮನೆ ಎಲ್ಲ ಕರೆಕ್ಟ್ ಆಗಿ ಬರ್ತಾನೆ, ಎಲ್ಲೂ ಹೋಗಲ್ಲ ಮನೆಯಿಂದ ಈಚೆ. ಎಷ್ಟೊತ್ತಿಗೆ ಬರ್ತಾನೆ ಅಂದೆ? ಮನೇಲೇ ಇರ್ತಾನ? ಮನೇಲೇ ಇರ್ತಾನೆ. ಎಷ್ಟೊತ್ತಿಗೆ ರಾತ್ರಿ ಬರೋದು ಊಟಕ್ಕೆ, ಮನೆಗೆ ಊಟ ಮಾಡಕ್ಕೆ? ಕೆಲಸ ಮುಗಿಸ್ಕೊಂಡ್ ಬಂದ್ಮೇಲೆ ಮನೇಲೇ ಇರ್ತಾನೆ, ಎಲ್ಲೂ ಹೋಗಲ್ಲ. ಟೈಮಿಂಗ್ಸ್ ಹೇಳಿಲ್ವಲ್ಲಪ್ಪ ನೀವು. ಎಷ್ಟೊತ್ತಿಗೆ ಮನೆಗೆ ಬರ್ತಾನೆ ಅಂತ ಕೇಳಿದೆ ನಾನು. ಅವನ ಕೆಲಸ 6 ಗಂಟೆ 6:30 ಮುಗಿಯುತ್ತೆ. ಬೆಳಗ್ಗೆ 8 ಗಂಟೆಗೆ ಹೋದ್ರೆ ಅವಾಗ ಮನೇಲೇ ಇರ್ತಾನೆ, ಎಲ್ಲೂ ಹೋಗಲ್ಲ. ಓಕೆ. ರಾತ್ರಿ ಎಷ್ಟೊತ್ತಿಗೆ ಮಲಗ್ತಾನೆ? 11 ಗಂಟೆ ಅಷ್ಟೊತ್ತು ಮನೆ ಕೊಟ್ಟು. ಯಾಕೆ ಅಷ್ಟು ತಡ? ಅದೇ ಅವನ ಅಷ್ಟೊತ್ತಿಗೆ ನಾವೆಲ್ಲ ಒಟ್ಟಿಗೆ ಊಟ ಮಾಡ್ಬಿಟ್ಟು ಮನೆಗೆ ಕೊಟ್ಟಿಗೆ. ಬೆಳಗ್ಗೆ ಎಷ್ಟೊತ್ತು ಕೇಳ್ತಾನೆ? ಬೆಳಗ್ಗೆ 6:30 7 ಗಂಟೆ. ಹೇಳಿಸ್ಬೇಕಾ ಅವನೇ ಹೇಳ್ತಾನ? ಇಲ್ಲ, ಅವನೇ ಹೇಳ್ತಾನೆ, ಅವನೇನು ಹೇಳ್ತಾನೆ. ಅಲಾರಾಮ್ ಕೊಟ್ಕೋತಾನ? ಇಲ್ಲ ಆತರ ಇಲ್ಲ, ಅವನೇ ಹೇಳ್ತಾನೆ. ಓಕೆ. ಅವನಿಗೆ ಕೋಪ, ಬೇಜಾರು ಎರಡರಲ್ಲಿ ಯಾವ್ದು ಜಾಸ್ತಿ ಅನ್ಸ್ತೀರಾ? ಸ್ವಲ್ಪ ಬೇಜಾರಲ್ಲಿ ಇರ್ತಾನೆ. ನಾಯಿ ಸಾಕಿದ್ದೀರಾ? ನಾಯಿ ಇದೆ, ಹೌದು, ಸಾಕಿದೀವಿ. ಎಷ್ಟು, ಒಂದಾ ಎರಡಾ? 1. ಓಕೆ. ಈಗ ನಿಮ್ಮ ಮಗನ ವಿಷಯದಲ್ಲಿ ಆರೋಗ್ಯ ವಿಚಾರ ಬೇಕಾ, ಮದುವೆ ವಿಚಾರ ಬೇಕಾ? ಆರೋಗ್ಯ ವಿಷಯ, ಆರೋಗ್ಯವಾಗಿರ್ಲಿ ಫಸ್ಟ್, ಆಮೇಲೆ ಮದ್ವೆ. ಫಸ್ಟ್ ಆರೋಗ್ಯ. ಮದುವೆ ಯಾವಾಗ ಮಾಡ್ಬೇಕಂತ? ಮಾಡ್ಬೇಕು ಈಗ್ಲೇನೆ. ಅದು ಸ್ವಲ್ಪ ಅದೇ ಕರೆಕ್ಟ್ ಆಗಿ ಅವ್ನು ಕೆಲಸ ಬಿಟ್ಟು ಬೇರೆ ಕಡೆ ಇದ್ ಮಾಡ್ತಾನೆ, ಅದರಿಂದ ಇದ್ ಮಾಡ್ತಾ ಇದೀವಿ. ಈಗ ಕೆಲಸ ಬಿಟ್ಟು ಅಂತಾನಲ್ಲ, ಮದುವೆ ಮಾಡ್ಕೊಂಡು ಬಿಟ್ಟು ಮಾಡೋದು ಏನ್ ಮಾಡ್ತೀರಾ? ಸ್ವಂತ ಮಾಡ್ತೀನಿ, ಸ್ವಂತ. ಒಂದ್ ನಿಮಿಷ, ನಾನು ಹೇಳದ್ ಕೇಳಿಸ್ಕೊಳ್ಳಿ. ಕೆಲಸ ಹೆಂಗ್ ಚೇಂಜ್ ಮಾಡ್ತಾನೋ ಮದುವೆ ಮಾಡ್ಕೊಂಡ್ಮೇಲೆ ಚೇಂಜ್ ಮಾಡ್ತಾನಲ್ಲ, ಏನ್ ಮಾಡ್ತೀರಾ ಅವಾಗ? ಅದನ್ನ ಅವನೇ ಕರೆಕ್ಟ್ ಆಗಿ ಹೇಳಿದ್ಮೇಲೆ ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಯಾಕೆ ಪ್ರಶ್ನೆ ಬಂತಮ್ಮ? ಯಾಕೆ ಗುರುಗಳೇ? ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದವರು ಮದುವೆಗಳು ಚೇಂಜ್ ಆಗತ್ತೆ. ಮದುವೆಗಳು ಅನ್ಕೊಂಡವ್ರು ಒಂದು ಅಂದ್ರೆ ಎಲ್ಲೋ ಯಾರನ್ನೋ ಮಾಡ್ಕೋಬೇಕು ಅಂತ ಯಾರ ಜೊತೆ ಮದುವೆ ಆಗತ್ತೆ, ಅಥವಾ ಅನ್ಕೊಂಡವ್ರ ಜೊತೆ ಮದುವೆ ಆಗತ್ತೆ, ಆದ್ರೂ ಉಳಿಯಲ್ಲ, ಜಿದ್ದಿಯಲ್ಲಿ ಇರುತ್ತೆ. ಯಾಕೆಂದ್ರೆ ಇವರು ಎಡೆ ಹಾಕೋರೆ. ಯಾರು? ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದೆ ಮಗು ಅಂದ್ರೆ ಇವರು ಎಡೆ ಹಾಕೋ ಸಂಪ್ರದಾಯದವ್ರೆ ಅಮ್ಮ, ಹೌದಾ ಅಲ್ವಾ? ನಾವು ಎಡೆನ ಆಗ್ತಾ ಇಲ್ಲ ಗುರುಗಳ, ಶ್ರೀರಂಗಪಟ್ಟಣದಲ್ಲಿ ಹೋಗಿ ಮಾಡ್ಕೊಂಡ್ಬಿಡ್ತೀವಿ. ನಾನು ಕೇಳ್ತಿರೋದು ನಿಮ್ಮ ಮಗ ಹುಟ್ಟಕ್ಕಿನ ಮುಂಚಿನ ಕತೆ, ಈಗಂದಲ್ಲ. ಹೌದೌದು, ಅವಾಗೆಲ್ಲ ಮಾಡ್ತಾ ಇದ್ವಿ. ಎಡೆ ಆಗ್ತಿತ್ತಾನೆ ಮೊದ್ಲು? ನಮ್ಮ ಅತ್ತೆ ಮಾವ ಎಲ್ಲ ಎಡೆ ಇಕ್ತಾ ಇರೋದೇನೆ. ತಂದೆ ತೀರೋಗ್ಬಿಟ್ರು, ಈಗಾಗ್ಲೇ 13 ವರ್ಷ ಆಯ್ತು. ಅವಾಗಿಂದ ನಾವು ಶ್ರೀರಂಗಪಟ್ಟಣದಲ್ಲೇ ಮಾಡ್ಕೊಂಡ್ ಬರ್ತೀವಿ. ಈಗ ನಿಮ್ ಮಗ ಹುಟ್ಟದ್ಮೇಲೆ ಮಾಡೋದು ಲೆಕ್ಕಕ್ಕೆ ಬರಲ್ಲ. ಹೌದ್ರಾ? ನಿಮ್ ಮಗ ಹುಟ್ಟಕ್ ಮುಂಚೆ ಕೆಲಸ ಮಾಡಿದ್ರೆ, ನಿಮ್ಮ ಅತ್ತೆ ಮಾವ ಮಾಡಿದ್ರೆ ಅವ್ನಿಗೆ 19. ಅವ್ರು ನಮ್ಮ ಅತ್ತೆ ಮಾವ ಮಾಡಿಲ್ಲ, ಅವರು ಅವ್ರ ಮನೇಲೆ ಮಾಡೋದು, ಮನೇಲೆ ಇಕ್ಕದು. ಅದಕ್ಕೋಸ್ಕರವಾಗಿ ಅವನಿಗೆ ದೇಹದಲ್ಲಿ ಉಷ್ಣಾಂಶ ಅಧಿಕವಾಗಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಗುರುತು ನೀವು ತಿಳ್ಕೊಂಡಿದ್ದೀರಾ? ನಮ್ಮ ಮಗನಿಗೆ ಚರ್ಮದಲ್ಲಿರ್ತಕ್ಕಂಥ ಕೆಲವು ಸಮಸ್ಯೆ, ಅಲರ್ಜಿ ಥರ, ನವೆ, ಈ ಥರದ ವಿಷಯ ಗೊತ್ತಾಗಿದೆಯಾ ನಿಮಗೆ?
ಇಲ್ಲ ಆತರ ಏನ್ ಅಲರ್ಜಿ ಏನ್ ಹೇಳಿಲ್ಲ ಅವ್ನು. ನಿಮ್ಮ ಮಗನ ಕೇಳಿ ಉಷ್ಣ ಅಂತಕ್ಕಂಥ ತುಂಬ ಜಾಸ್ತಿ ಇದೆ ಅಂತ ಫಸ್ಟ್ ನಿಮ್ಮ ಮಗನ ಕೇಳಿ. ಯಾಕೆ ಅಂದರೆ ಅವ್ನು ನಿದ್ದೆ ಮಾಡ್ತಕ್ಕಂಥದ್ದು ಕರೆಕ್ಟ್ ಟೈಮ್ಗೆ ಮಲಗಲ್ಲ. ಅವನು ತುಂಬ ತಡವಾಗಿ ಮಲಗ್ತಾನೆ. ಅದನ್ನು ನೀವು ನಿಮ್ಮ ಮಗನ ಕೇಳಿದ್ಮೇಲೆ ಗೊತ್ತಾಗತ್ತೆ. ಅವನ ಮನಸ್ಥಿತಿ ಕಂಟ್ರೋಲ್ ಇರಲ್ಲ, ಏನೇನೋ ಹೆಂಗೆಂಗೋ ತೀರ್ಮಾನ ಮಾಡ್ಕೊಂಡು ತುಂಬ ಯೋಚನೆ ಮಾಡ್ತಿರ್ತಾನೆ. ಹೌದು. ಈಗ ನೀವು ಇದನ್ನ ಕಂಡಿಡಿದೆ ಮಗನ ಸುಮ್ಮನೆ ಕರೆಕ್ಟಾಗಿ ಬರ್ತಾನೆ, ಕರೆಕ್ಟಾಗಿ ಊಟ ಮಾಡ್ತಾನೆ ಅಂತ ಹೇಳ್ತಿರಲ್ಲ, ಹೇಗಮ್ಮ? ತಿಳ್ಕೊಬೇಕಲ್ವಾ? ಅದೇ ತಿಳ್ಕೊಂಡಿದ್ದೀವಿ. ಇದನ್ನ ನೀವು ಫಸ್ಟು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಅವನಿದ್ದಿದ್ರೆ ಅವನ ಕೈಲಿ ಕರೆ ಮಾಡಿಸಿದ್ರೆ, ನೀವು ಫೋನ್ ಕೊಟ್ಟಿದ್ರೆ ನಾನು ಕೇಳ್ತಾ ಇದ್ದೆ ಅವನ ಆರೋಗ್ಯದಲ್ಲಿ ಏನಾಗಿದೆ ಅಂತ. ನೀವು ಫಸ್ಟು ನಿಮ್ಮ ಮಗನ ಅದನ್ನು ಕೇಳಿ, ಏನಪ್ಪ ಅಂದರೆ ನಿನ್ನ ದೇಹದಲ್ಲಿ ಉಷ್ಣಾಂಶ ಮತ್ತು ಅಲರ್ಜಿ ಟೈಪ್ ಏನಾಗಿದೆ, ಜೊತೆಗೆ ಅವನಿಗೆ ಯಾವಾಗಾದರೂ ನಾಯಿ ಓಡಿಸ್ಕೊಂಡು ಬಂದಿದ್ದಾಗಲಿ, ನಾಯಿ ಕಚ್ಚಕ್ಕೆ ಪ್ರಯತ್ನ ಮಾಡಿದ್ದಾಗಲಿ. ಅವನು ಇದ್ದಾನೆ, ಬೇಕಾದ್ರೆ ಮಾತಾಡ್ತೀರಾ ಗುರುಗಳೇ? ಕೊಡಿ. ರಕ್ಷಿತ್ ತಗೋ ಮಾತಾಡ್ತೀನಿ. ಹಲೋ, ನಮಸ್ಕಾರ. ನಮಸ್ಕಾರ ಅಣ್ಣ. ರಾತ್ರಿ ಮಲ್ಕೋಬೇಕಾದ್ರೆ ಎಷ್ಟು ಟೈಮು? ಕೇಳಿಸ್ತಿದ್ಯಾ? ರಕ್ಷಿತ್, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಕರೆ ಕಟ್ ಆಗತ್ತೆ. ಹಲೋ ಹಲೋ, ಹೇಳಿ ಸರ್. ಮಲ್ಕೊಳ್ಬೇಕಾದ್ರೆ ಎಷ್ಟು ಟೈಮ್ಗೆ ನಿದ್ದೆ, ಮಲ್ಕೊಂಡ್ಮೇಲೆ ಎಷ್ಟು ಟೈಮ್ ತಗೊಳುತ್ತೆ ನಿದ್ದೆ ಬರೋಕ್ಕೆ? ಸರಿಯಾಗಿ ನಿದ್ದೆ ಬರಲ್ಲ ಸರ್. ಈಗ ನಿಮ್ಮ ಅಮ್ಮನಿಗೆ ಯಾಕೆ ಹೇಳಿಲ್ಲ? ಹೇಳಿದ್ದೀನಿ. ಮತ್ತೆ ಹೇಳ್ತಾರೆ. ಓಕೆ, ಎರಡನೇ ವಿಷಯ, ನಿಮಗೆ ತುಂಬ ಉಷ್ಣಾಂಶ ನನ್ನ ದೇಹದಲ್ಲಿ ಜಾಸ್ತಿ ಇದೆ, ಹೌದಾ? ಉಷ್ಣ ಜಾಸ್ತಿ ನನಗೆ ಗೊತ್ತಾಗಿದೆಯಾ? ಉಷ್ಣ ಅಂದ್ರೆ ಯಾವ ಥರ? ಓಕೆ, ಎಕ್ಸಸ್ ಆಫ್ ಹೀಟ್ ಅಂತಾರಲ್ಲ, ಹಾಂ. ಚರ್ಮದಲ್ಲಿ ಸಂಬಂಧಪಟ್ಟಂಥದ್ದು ಯಾವ ಸಮಸ್ಯೆ ಇದೆ? ಆ ಥರ ಯಾವುದು ಇಲ್ಲ. ಅಲ್ಲ, ಸಣ್ಣದಾಗಿ ನವೆ ಇರ್ತಕ್ಕಂಥದ್ದು, ಗುಳ್ಳೆಗಳಾಗ್ತಕ್ಕಂಥದ್ದು, ಈ ಥರದ್ದು ಯಾವುದೇ ಒಂದು ಭಾಗದಲ್ಲಿ ಅದು ಅವಾಗವಾಗ ಒಂದೊಂದು ಆಗತ್ತೆ ಮತ್ತು ಹೋಗುತ್ತೆ ಅಂತಕ್ಕಂಥ ವಿಚಾರ ಗೊತ್ತಾಗಿದೆಯಾ? ಓಕೆ, ನಾಯಿ ಯಾವಾಗಾರು ಅಕಸ್ಮಾತ್ ಅಟ್ಯಾಕ್ ಮಾಡಿ ಓಡಿಸ್ಕೊಂಡು ಬಂದಿದ್ದು, ಕಚ್ಚಕ್ಕೆ ಬಂದಿದ್ದು ಪ್ರಯತ್ನ ಯಾವಾಗಾರು ಆಗಿತ್ತಾ? ಇಲ್ಲ ಸಂಬಳ. ಓಕೆ, ಯಾಕೆ ಇಷ್ಟೆಲ್ಲ ಕೇಳ್ತೀನಿ ಅಂತಂದರೆ, ನಿನಗೆ ಬೇಜಾರು, ಕೋಪ ಎರಡರಲ್ಲಿ ಯಾವ್ದು ಪರ್ಸೆಂಟೇಜ್ ಜಾಸ್ತಿ? ಸ್ವಲ್ಪ ಕೋಪ. ಇದು ಕಡಿಮೆ ಆಗಬೇಕು ಅಂದರೆ ನಿನಗೆ ನಿದ್ದೆ ಮಾಡ್ತಕ್ಕಂಥ ಕ್ರಮವನ್ನು ನಿನಗೆ ಬೇಕು. ನಿದ್ದೆ ಚೆನ್ನಾಗಿ ಬರಬೇಕಲ್ವಾ? ಹಾಂ, ಈ ನಿದ್ದೆ ಬರೆದುಕೊಳ್ತಕ್ಕಂಥ ಆರೋಗ್ಯ ಸರಿ ಹೋಗಬೇಕು ಅಂದರೆ ನಿದ್ದೆ ಸರಿ ಹೋಗಬೇಕು. ನಿದ್ದೆ ಸರಿ ಹೋಗಬೇಕು ಅಂದರೆ ವಿಷಯ ತಿಳ್ಕೊಬೇಕು. ನೀನು ತಿಳ್ಕೊಳ್ಳೋಂಥ ಪ್ರಯತ್ನ ಇದೆ, ತಿಳ್ಕೊಳ್ಳೋ ಪ್ರಯತ್ನ ಮಾಡು, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ಕಾಲ್ ಕಟ್ ಆಗಿದೆ ಗುರುಗಳೇ. ಈಗ 31 ವರ್ಷ 32 ವರ್ಷ ಮಕ್ಕಳು ಮನೆಯಲ್ಲಿ ಬೆಳೆದಿದ್ರು, ಮಕ್ಕಳ ಪರಿಚಯ ತಂದೆ ತಾಯಿಗೆ ಆಗಿಲ್ಲ, ಆರೋಗ್ಯ ಅಂತಕ್ಕಂಥದ್ದು ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗೋವರೆಗೂ ಚೆನ್ನಾಗಿರ್ತಾರೆ ಅಂತಕ್ಕಂಥ ಒಂದು ಮನಸ್ಥಿತಿ ಇದೆ ಎಲ್ರಿಗೂ. ಹೌದು, ಖಂಡಿತ ಗುರುಗಳೇ. ಬಿದ್ದೋಗ್ಬೇಕು, ಏನೋ ತೊಂದರೆ ಆದಾಗ ಆ ಹಾಸ್ಪಿಟ್ಲಿಗೆ ಹೋದಾಗ ಹುಷಾರ್ ತಪ್ಪು. ಹೌದು. ಇನ್ನು ಮಿಕ್ಕದಾಗೆಲ್ಲ ಓಡಾಡ್ತಾವನೆ, ಊಟ ಮಾಡ್ತಾವನೆ, ಮಲ್ಕತಾವನೆ. ಅಂದರೆ ಹೆಂಗೆ ಊಟ ಮಾಡ್ತಾವನೆ, ಹೆಂಗೆ ಮಲ್ಕತಾವನೆ, ಹೆಂಗಿದಾನೆ, ಅವ್ನ ಮನಸ್ಸು ಹೆಂಗಿದೆ, ಅದೆಲ್ಲ ಹುಷಾರಿಲ್ಲದ ರೀತಿಯಲ್ಲಿ ಇದೆ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಯಾರಿಗೆ ಆಗಲಿ. ಅಂದರೆ ಇದನ್ನೆಲ್ಲ ಗುರುತಿಸ್ಬೇಕನ್ನೋ ವಿಚಾರ ಈಗ ನೀವು ಹೇಳಿದ ಮೇಲೆ ಗೊತ್ತಾಗ್ತಿರೋದು ಗುರುಗಳೇ. ಮಕ್ಕಳು ಊಟ ಮಾಡೋದು ಹೇಗೆ, ಮೋಷನ್ಗೆ ಹೋಗ್ತಕ್ಕಂಥ ವಿಚಾರ ಹೇಗೆ, ನಿದ್ದೆ ಮಾಡ್ತಿದ್ದಾರಾ ಇಲ್ವಾ, ಬೇಜಾರಾಗಿದ್ದಾರಾ, ಕುತ್ಕೊಳ್ಳೋ ಭಂಗಿ ಹೇಗೆ, ಇದೆಲ್ಲ ಇವಾಗ ಗೊತ್ತಾಗ್ತಿರೋದು ಗುರುಗಳೇ. ಮಕ್ಕಳನ್ನ ಹೀಗೂ ಗುರುತಿಸ್ಬೇಕು ಅಂತ. ಈಗ ಅದು ಮಕ್ಕಳ ಮೇಲೆ ತಂದೆ ತಾಯಿ ಪ್ರೀತಿ, ಹೌದಾ? ಮಕ್ಕಳು ತಂದೆ ತಾಯಿ ಪ್ರೀತಿ, ಆದರೆ ಪ್ರೀತಿ ಇರುತ್ತೆ, ವ್ಯವಹಾರ ಚೆನ್ನಾಗಿ ಹೊಂದಾಣಿಕೆ ಆಗಲ್ಲ, ಹೌದಾ? ನನ್ನ ಮಗ ಏನು ಆ ಥರ ಇಲ್ಲ ಅಂತ ಪಾಪ ಅವ್ರು ಅನ್ಕೋತಾರೆ. ಹೌದು, ನಂಬಿಕೆ ಮಕ್ಕಳ ಮೇಲೆ ಅಲ್ವಾ? ಆದರೆ ಅದೇ ಇವರು ಕೂತ್ಕೊಂಡು ಯಾವ್ದಾರು ಒಂದು ಇತ್ಯರ್ಥ ಮಾಡಕ್ ಹೋದಾಗ ಧಿಕ್ಕಾರ ಆಗತ್ತಲ್ಲಿ, ರಿವರ್ಸ್ ಆಗತ್ತೆ. ಆ ರಿವರ್ಸ್ ಆದಾಗ ಗೊತ್ತಾಗತ್ತೆ, ನಾನು ಅನ್ಕೊಂಡಂಗೆ ನನ್ನ ಮಕ್ಕಳಿಲ್ಲ ಅಲ್ವಾ? ಆಮೇಲೆ ಅವ್ರನ್ನ ರಿಪೇರಿ ಮಾಡೋಕ್ಕಾಗಲ್ಲ, ಅವ್ರೇನೂ ಆಗಿರಲ್ಲ, ಇವರಿಗೆ ಹೊಂದಾಣಿಕೆ ಆಗಲ್ಲ. ತಂದೆ ತಾಯಿಗೆ ಹೊಂದಾಣಿಕೆ, ಕುಟುಂಬ ಅಂದರೆ ಹೊಂದಾಣಿಕೆ ಅಂತ ಅಲ್ವಾ? ಈ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ ನಾವು ತಿಳ್ಕೋಬೇಕು, ನಾವು ಯಾವ ಕಾರಣಕ್ಕೂ ನಾವು ನಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯಗಳು ಚೆನ್ನಾಗಿಲ್ಲ. ಸಂಪ್ರದಾಯ ಅಂದರೆ ಏನು? ನಾವು ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಯುಗಾದಿ ಹಬ್ಬ ಬಂದರೆ ಅದು ಮಾಡ್ತೀವಿ, ಗೌರಿ ಹಬ್ಬ ಬಂದರೆ ಇದು ಮಾಡ್ತೀವಿ, ಇದನ್ನೇ ಸಂಪ್ರದಾಯ ಅಂತ ಅನ್ಕೊಂಡು ಬದುಕ್ತಾ ಇದ್ದೀವಿ. ಹೌದು,
ಖಂಡಿತ ಗುರುಗಳೇ, ಹಾಗೆ ಅನ್ಕೊಂಡಿರೋದು. ಆದರೆ ಅದ್ರ ಸತ್ಯ ಏನು ಅಂತ ತಿಳ್ಕೊಳ್ಳೋವರೆಗೂ ನೀವು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಕರೆಕ್ಟ್ ಇದೆಯಾ ಅಂತ ನಿಮ್ಗೆ ಅರ್ಥ ಆಗದೇ ಇಲ್ಲ ಅಂದರೆ ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಆಗಲಿಕ್ಕೆ ಪ್ರಯತ್ನದಲ್ಲಿ ಇರ್ತಾರೆ. ಮಾನಸಿಕವಾಗಿ ಮನೇಲೇ ಇರ್ತಾರೆ. ಈಗ ಎಷ್ಟೋ ಜನ ಗಂಡ ಹೆಂಡತಿ ಮನೇಲಿ ಇದ್ದಾರೆ, ಇಲ್ಲ ಅಂತಿಲ್ಲ. ಹೌದು. ಮಾತುಕತೆ ಯಾವತ್ತೋ ಒಂದಿನ ಖುಷಿಯಾಗಿ ಮಾತಾಡೋದು, ನಗೋದು ಯಾವತ್ತೋ ಒಂದಿನ ಗೌರಿ ಹಬ್ಬದಲ್ಲಿ ನಗೋದು. ಸೊ ಈ ರೀತಿಯಾಗಿ ಅನುಭವಿಸೋದಕ್ಕೆ ಏನಕ್ಕೆ, ಯಾಕೆ ಅನುಭವಿಸ್ಬೇಕು? ಅಂದ್ರೆ ಭೌತಿಕವಾಗಿರ್ತಾರೆ, ಮಾನಸಿಕವಾಗಿರಲ್ಲ. ಇರಲ್ಲ. ಅದಕ್ಕೋಸ್ಕರವಾಗಿ ನಾನು ಇವತ್ತು ಒಂದು ಮಾತು ಹೇಳಿದೆ, ಎಷ್ಟು ಜನಕ್ಕೆ ಬೇಜಾರಾಗೋಯ್ತೋ ಅರ್ಥ ಆಗೋಯ್ತೋ ಗೊತ್ತಿಲ್ಲ. ಇವತ್ತು ಇರುವಂತಹ, ಇವತ್ತು ಅಂದ್ರೆ ಇವತ್ತು ಅಂತ ಅಲ್ಲ, ಈಗಿನ ಈ ಆಧುನಿಕ ಪ್ರಪಂಚದಲ್ಲಿ ಇರ್ತಕ್ಕಂಥ ಅವರು ಭೂಮಿಗೆ ಹೊಂದಾಣಿಕೆ ಆಗದೇ ಇರತಕ್ಕಂಥವರೇ ಇದ್ದಾರೆ ಅಂತಕ್ಕಂಥ ಸತ್ಯವನ್ನ ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಗೊತ್ತಿಲ್ಲ. ಹೊಂದಾಣಿಕೆ ಆಗಲ್ಲ ಅಂದ್ರೆ ಮತ್ತೆ ಯಾಕೆ? ಅದಕ್ಕೆ ಇವತ್ತು ಹೊಡೆದಾಟ ಬಡಿದಾಟಗಳು ನಡೀತಾ ಇದೆ, ಇಲ್ವೋ ತಾನೆ? ಖಂಡಿತ ಗುರುಗಳೇ. ಅದಕ್ಕೆ ಈ ಭೂಮಿಗೆ ಹೊಂದಾಣಿಕೆ ಆಗುವಂತ ಶರೀರಗಳು ನಮ್ಮಲ್ಲಿ ಇಲ್ಲ, ನಾವು ರೆಡಿ ಮಾಡಿಲ್ಲ. ಯಾಕೆ ಇಲ್ಲ ಗುರುಗಳೇ? ಅದ್ರ ಬಗ್ಗೆ ಮಾತಾಡೋಣ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಾವು ನಮ್ಮ ಮಗನ ಬಗ್ಗೆ ಮಾತಾಡ್ಬೇಕು. ಅವ್ರದ್ದು ನಕ್ಷತ್ರ ತಿಳಿಸಿ. ತುಲಾ ರಾಶಿ ಚಿತ್ತಾ ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ ಗುರುಗಳೇ, ನಮಸ್ಕಾರ ರೀ. ನಾರಾಯಣ. ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ 34 ವರ್ಷ ರೀ ಗುರುಜಿ. ಮದುವೆ ಆಯ್ತಾ? ಇನ್ನಿಲ್ರಿ, ಮದ್ವೆ ಆಗಿಲ್ಲ. ಏನು ನೀವ್ ಹೇಳ್ತಾ ಇದ್ದೀರಲ್ಲ ಎಲ್ಲ ಆಲಿಸ್ತಾ ಇದ್ದೀನಿ, ಎಲ್ಲ ಇದಾವ್ರಿ ನಮ್ ಪ್ರಾಬ್ಲಮ್. ಅಲ್ಲ, ಈಗ ನಾನು ಹೇಳಿದ ಅರ್ಥ ಆಯ್ತಾ ನಿಮ್ಗೆ? ಹ್ಞೂನ್ರಿ. ಈಗ ನೋಡಿ, ನೀವು ತಪ್ಪು ಮಾಡಿದ್ದೀನಿ ಅಂತನಾ ಸರಿಯಾಗಿದ್ದೀನಿ ಅಂತನಾ? ಅಂಕಲ್ರಿ, ನೀವ್ ಹೇಳ್ತಾ ಇದ್ದೀರಲ್ಲ ಎಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ ಮಗ ಲೇಟಾಗಿ ಮಲಗ್ತಾನ್ರಿ, ಏನು ದುಡಿಮೆ ದಂಧೆ ಮಾಡಲ್ಲ, ಏನ್ ಒಂದ್ ಮಾಡ್ತಾನ್ರಿ, 6 ತಿಂಗಳ ಮಾಡಕ್ಲೆ ಬಿಟ್ಬಿಡ್ತಾನ. ಅಂದ್ರೆ ನೀವೇನ್ ಹೇಳ್ತಿದ್ದೀರಾ ಹಾಗೆ ಅವ್ರ ಮಗ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ರ ಗುರುಗಳೇ ಅವರು. ಈಗ ನಿಮ್ಗೆ ಹೇಗ ಅನಿಸ್ತು? ಭಯ ಆಯ್ತಾ, ತಿಳ್ಕೊಂಡೆ ಅಂತ ಖುಷಿ ಆಯ್ತಾ? ತಿಳ್ಕೊಂಡೆ ಖುಷಿ ಆಗೇತ್ರಿ ಗುರುಜಿ. ಅದಕ್ಕ ಏನು ಪರಿಹಾರ ಅಂತಾನೆ ಗೊತ್ತಿಲ್ರಿ, ನಾನು ಎಲ್ಲಿ ಕೇಳಕ್ ಮಾಡಕ್ ಹೋಗಲ್ಲ. ಯಾಕೆ? ನಂಬಿಕೆ ಇಲ್ವಾ? ಅದಕ್ಕ ನಿಮ್ನ ಕೇಳ್ಬೇಕ. ಇಲ್ರಿ, ಅಂದ್ರೆ ನನಗೂ ಸ್ವಲ್ಪ ಹುಷಾರಿರಲ್ರಿ, ಕಾಲು ತುಂಬಾ ಇದಾವ. ಅಲ್ಲ, ಒಂದ್ ನಿಮಿಷ, ನಾನ್ ನಿಮ್ಗೆ ಏನ್ ಕೇಳ್ತೀನಿ ಅಂದ್ರೆ, ಎಲ್ಲೂ ಹೋಗಿ ಕೇಳಕ್ ಹೋಗಿಲ್ಲ ಅಂದ್ರೆ ಇದ್ರ ಬಗ್ಗೆ ನಂಬಿಕೆ ಇಲ್ಲ ಅಂತನಾ, ಸರಿಯಾಗಿ ಯಾರು ಹೇಳಲ್ಲ ಅಂತನಾ? ಇಲ್ಲಿ ಇದೆ ರೀ, ನಂಬಿಕೆ ಇದೆ, ಆದ್ರೆ ಯಾರು ಕರೆಕ್ಟ್ ಹೇಳ್ತಾ ಇಲ್ರಿ. ಯಾಕಂತ ಗೊತ್ತಿಲ್ರಿ. ಮತ್ತೆ ಅವನು 2 ಹುಡುಗಿಯರಿಗೆ ಲವ್ ಮಾಡಿದ್ದ, ಅದು ಫೇಲ್ಯೂರ್ ಆಯ್ತು ರೀ. ಹಿಂಗಾಗಿ ಮದುವೆನೂ ಲೇಟ್ ಆಗ್ತಾ ಇದೆ. ನಾನು ಈಗ ತಾನೇ ಹೇಳಿದೆ ಮದುವೆಗಳು ನಡೆಯುತ್ತೆ ಅಂತ. 2-3 ಲವ್. ಹ್ಞೂನ್ರಿ, ಅದನ್ನ ಕೇಳ್ತಾ ಇದ್ದೇನ್ರಿ. ಅಲ್ಲ, ಇವ್ರಿಗೆ ಗೊತ್ತಿರೋದು 2-3 ಲವ್. ಹ್ಞೂನ್ರಿ, ಇವ್ರಿಗೆ ಗೊತ್ತಾಗಿರೋದು 2-3 ಲವ್. ಅದಕ್ಕೆ ಬೇರೆ ಲವ್ಗಳು ಬೇಕಾದಷ್ಟಿದೆ. ಹ್ಞೂನ್ರಿ. ಯಾಕೆ ನಾನು ನಾಯಿಯನ್ನ ಗುರುತು ಮಾಡಿದೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು. ನಾಯಿಗೆ ಏನಾದ್ರು ಲಿಮಿಟೇಷನ್ ಇದೆಯಾ? ಒಂದೇ ಹೆಂಡತಿ ಒಂದೇ ಗಂಡ ಅಂತ ಇಲ್ಲ ತಾನೇ? ಬೀದಿಗೆ ಒಂದೊಂದು ಚೇಂಜ್ ಆಗ್ತದೆ, ಅದು ಪ್ರಾಣಿ. ಆ ಚಿತ್ತಾ ನಕ್ಷತ್ರಕ್ಕೆ ಇದನ್ನ ಯಾಕೆ ಹೋಲಿಕೆ ಮಾಡುದು ಅಂತಕ್ಕಂಥ ಲೆಕ್ಕಾಚಾರ ಏನಂದ್ರೆ, ಜೀವನ ಪರ್ಯಂತ ಹಲಿಯೋದೆ ನಾಯಿ ಹಂಗೇನೆ. ಎಲ್ಲಿ ಊಟ ಸಿಗತ್ತೆ, ಎಲ್ಲಿ ಏನು ಸಿಗತ್ತೆ, ಪಾಪ ಓಡಾಡ್ತಾ ಇರ್ತದೆ, ಹೌದಾ? ಹಾಗೆ ಈ ಚಿತ್ತಾ ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ, ಅದರಲ್ಲೂ ಹೆಣ್ಣು ಮಗು ಹುಟ್ಟಿದ್ರೆ, ತಂದೆ ತಾಯಿಗಳು ಪುಣ್ಯವಂತರು. ಭಯ ಭಯ ಕರೆಂಟ್ ಇದ್ದಂಗೆ, ಹೊರಗೋದ್ರೆ ಭಯ, ಒಳಗಿದ್ರೆ ಭಯ. ಹೆಂಗ್ರಿ ಮಕ್ಕಳು ಸಾಕೋದು, ಹೆಂಗೆ ಮಕ್ಕಳನ್ನ ಹೊರಗೆ ಕಳಿಸೋದು? ಇಂಥ ಅನ್ಯಾಯದಲ್ಲಿ ಮಕ್ಕಳನ್ನ ನಾವು ತಗೊಂಡು ಸಂಸಾರದಲ್ಲಿ ಹೇಗೆ ನಿಭಾಯಿಸೋದು? ಈಗ ಇವನಿಗೆ ಕೆಲಸ ಇಲ್ಲ, ಮದುವೆ ಕೇಳಂಗಿಲ್ಲ. ಯಾಕೆ ಅಂದರೆ ಇವನು ಇಷ್ಟಪಡೋ ರೀತಿ ಈ ಜೀವನದಲ್ಲಿ ನಡೆಯಲ್ಲ. ಕನಸಿನ ಲೋಕದಲ್ಲಿರ್ತಕ್ಕಂಥದ್ದು ಚಿತ್ತ ನಕ್ಷತ್ರ. ಈಗ ಇದ್ರ ಹಿಂದೆ ಕರೆ ಮಾಡಿದವನೇನು ನಿದ್ದೆ ಸರಿ ಇಲ್ಲ. ಈಗ ಇದು ಅದೇ ಪಿಕ್ಚರು. ನಿದ್ದೆನೇ ಇಲ್ಲ ಅಂದಮೇಲೆ ತಲೆ ಕೆಟ್ಟಿರುವ ರೀತಿಯಲ್ಲಿ ಆಡ್ತಾನೆ. ಈಗ ತಲೆ ಕೆಟ್ಟಿರೋರ ಜೊತೆ ಮಾತಾಡ್ಬೇಕಾದ್ರೆ ನಮಗೂ ತಲೆ ಕೆಟ್ಟಿರ್ಬೇಕು. ಹೌದು. ಈಗ ಮನೇಲಿ ಏನಾಗುತ್ತೆ ಅಂದರೆ, ಅಯ್ಯೋ ಯಾವ ಪುರುಷಾರ್ಥಕ್ಕೆ ನಾವು ಹುಟ್ಟಿದ್ವೋ, ಮನೆ ಹಿಂಗಾಯ್ತು, ಮಗ ಹಿಂಗೆ, ಗಂಡ ಹಿಂಗೆ, ನಾನು ಹಿಂಗೆ, ಆಸ್ತಿ ಹಿಂಗೆ ಕುತ್ಕೊಂಡು ಲೆಕ್ಕಾಚಾರ ಹಾಕ್ಬೇಕು. ಅಮ್ಮ ಏನೇ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಹೌದ್ರಿ ಗುರುಜಿ, ಸೇಮ್ ಐತ್ರಿ ನೀವು ಹೇಳೋದೆಲ್ಲ. ಮತ್ತೆ ಇವಾಗ ನೀವು ತಿಳ್ಕೊಳಕ್ ರೆಡಿ ಇದ್ದೀರಾ? ಯೋಚನೆ ಮಾಡ್ತೀರಾ? ಇಲ್ರಿ, ಹೇಳ್ರಿ ಗುರುಜಿ. ನಿಮ್ಮ ಯಜಮಾನ್ರು ಏನ್ ಮಾಡ್ತಾರೆ? ಅವರು ರೈಲ್ವೆದಾಗ ಜಾಬ್ ಮಾಡ್ತಿದ್ರಿ, ರಿಟೈರ್ಮೆಂಟ್ ಆಗ್ಯಾರ್ರಿ. ಓಕೆ, ಅವ್ರಿಗೆ ಇದೆಲ್ಲ ನಂಬಿಕೆ ಇದೆಯಾ? ಅವರೆಲ್ಲ ತಿಳ್ಕೊಳಂಗಿಲ್ರಿ ಗುರುಜಿ. ಅಲ್ಲೆಲ್ಲ ನಂಬಿಕೆ ಇದೆಯಾ? ಕೇಳಬೇಕು, ಮಕ್ಕಳ ಬಗ್ಗೆ ತಿಳ್ಕೊಬೇಕು, ನಂಬಿಕೆ ಇದೆಯಾ ನಿಮ್ಮ ಯಜಮಾನ್ರಿಗೆ? ಇಲ್ರಿ. ನೋಡಿದ್ರಾ, ಫಾರಿನ್ ಸ್ಟೈಲಲ್ಲಿ ಇದ್ದೀರಾ ನೀವು. ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ, ಸ್ಟೈಲ್ ಎಲ್ಲ ಫಾರಿನ್ನು. ಅದಕ್ಕೋಸ್ಕರವಾಗಿ ನಂಬೋದಿಲ್ರಿ ಗುರುಜಿ, ನಾನೆಲ್ಲ ಮಾಡ್ತೇನೆ. ಅದಾಗಲ್ಲ, ಇಬ್ಬರಿದ್ದಾನೆ ಮಗು ಆಗಿರೋದು, ಒಬ್ರಿಗೋಸ್ಕರ ಮಗು ಆಗಿರೋ. ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಯಜಮಾನ್ರನ್ನ ಸರಿಯಾಗಿ ಒಪ್ಸಿ,
ಒಪ್ಪಿಸಿ, ಇಲ್ಲ ಮಕ್ಕಳ ಬಗ್ಗೆ ಅಲ್ಲ ಇಡೀ ನಮ್ಮ ಕುಟುಂಬದ ಬಗ್ಗೆ ತಿಳ್ಕೊಳ್ಳೋಣ ಅಂತಕ್ಕಂಥ ಆಸಕ್ತಿ ನಿಮ್ಮಲ್ಲಿದ್ದೆ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಆಗತ್ತೆ. ಒಬ್ಬರು ಮಾಡೋದು ಒಬ್ರಿಗೆ ಇಷ್ಟ ಇಲ್ಲದಿರೋ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ, ಕೇಳೋಕ್ಕೆ ಹೋಗ್ಬೇಡಿ, ಯಾವುದು ಹೇಳೋಕ್ಕೂ ಇಲ್ಲ ಹೇಳಂಗೂ ಇಲ್ಲ. ಮೊದಲು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಇನ್ನು ಪಿಂಡ ಇಡುವಂಥ ವಿಚಾರಕ್ಕೆ ಮಾತನಾಡ್ತೀವಿ. ಮೊದಲನೇ ತಿಂಗಳು, ಎರಡನೇ ತಿಂಗಳಿನಲ್ಲಿ ಏನೇನು ಅನ್ನುವಂಥ ವಿಚಾರದ ಬಗ್ಗೆ. ಈಗ ಅದನ್ನು ಯಾಕೆ ಇವಾಗ ಗುರುತಿಸ್ಬೇಕಿತ್ತು? ಒಂದನೇ ತಿಂಗಳಿಗೆ ಏನು, ಎರಡನೇ ತಿಂಗಳಿಗೆ ಯಾಕೆ ಗುರುತಿಸ್ಬೇಕಿತ್ತು ಅಂದರೆ, ಈಗ ತಲೆಯಲ್ಲಿ ಅತಿ ಮುಖ್ಯವಾಗಿ ಭಾಗ ನಮ್ಗೇನಪ್ಪ ಅಂದರೆ ದೇಹದ ನರಮಂಡಲಗಳನ್ನು ರಿಪೇರಿ ಮಾಡ್ತಕ್ಕಂಥದ್ದು, ಎಲ್ಲ ಥರದ್ದು ರಿಪೇರಿ ಆಗ್ತಕ್ಕಂಥದ್ದು ಮೆದುಳಿನ ಮೂಲಕವಾಗಿ ನಡಿಬೇಕು. ನಮ್ಮ ದೇಹದ ನರಮಂಡಲ ಕನೆಕ್ಟಿವಿಟಿ ಎಲ್ಲಿದೆ, ಕಾಲು ಬೆರಳಿನ ತುದಿಯಿಂದ ಹಿಡಿದು ನಮ್ಮ ಮೆದುಳು ತಲೆಯ ಭಾಗ ಮೇಲ್ಭಾಗದವರೆಗೂ ಸಹಸ್ರದಳ ಅಂತ ನಾವೇನು ಹೇಳ್ತೀವೋ ಶಿರೋಭಾಗ, ಅಲ್ಲಿವರೆಗೂ ಕೂಡ ಕನೆಕ್ಟಿವಿಟಿ ಅದು ಹಿಡ್ಕೊಂಡಿರುತ್ತೆ. ಖುಷಿಯಾಗಿದ್ರು ಅದೇ ಕಾರಣ, ಬೇಜಾರು ಮಾಡಿಕೊಂಡ್ರು ಅದೇ ಕಾರಣ. ಈಗ ನಾವು ಅದಕ್ಕೊಂದು ಪ್ರಾಯಶ್ಚಿತ್ತಾರ್ಥವಾದ ರೀತಿಯಲ್ಲಿ ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರ ಏನಪ್ಪ ಅಂತಂದರೆ, ಯಾರಿಗೆ ಯಾವಾಗಲೂ ಸಿಕ್ಕಾಬಟ್ಟೆ ಸಿಟ್ಟು ಬರಲ್ಲ ಅಂತ ಇವತ್ತು ತುಂಬ ಕಡಿಮೆನೆ. ಸಿಟ್ಟು ಬರಲ್ಲ ಅನ್ನೋದೇ ತುಂಬ ಕಡಿಮೆ. ಕಾಮನು ಬಿಡಿ ಸ್ವಾಮಿ, ಸಿಟ್ಟು ನನಗೋಯ್ತು, ನಮ್ಮ ಅಪ್ಪನಿಗೋಯ್ತು, ನನಗೆ ಮದುವೆ ಆಗಿ ಮುಂಚೆ ಇತ್ತು, ಈಗಿಲ್ಲ, ಕತೆ ಹೇಳ್ತಾರೆ. ಇದು ಶಿರೋಭಾಗ, ತಲೆಯ ಭಾಗದಲ್ಲಿ ನೆಮ್ಮದಿ ಇಲ್ಲ ಅಂತ ಎಷ್ಟು ಜನ ತಲೆ ಕೆಚ್ಕೋತಾರೆ? ಹೌದಾ? ಅದಕ್ಕೋಸ್ಕರವಾಗಿ ಯಾರಿಗೆ ತಲೆಗೆ ಸಂಬಂಧಪಟ್ಟಂತ ಸಮಸ್ಯೆ ಇದೆಯೋ ನಿಮ್ಮ ಮನೆಯಲ್ಲಿ ಪಿಂಡವನ್ನು ಇಡುವಂತ ಜನ ಅಲ್ಲ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಿಮಗೆ ತಲೆಗೆ ಮಕ್ಕಳಾಗಲಿ ಕೋಪ ಮಾಡ್ತಾರೆ, ಬೇಜಾರು ಮಾಡ್ಕೋತಾರೆ, ನಿದ್ದೆ ಬರಲ್ಲ, ಯಾವಾಗಲೂ ರೋಗ ಇದ್ದೇ ಇರುತ್ತೆ, ನೆಮ್ಮದಿನೇ ಇಲ್ಲ ಅಂತ ಯಾರು ಯೋಚನೆ ಮಾಡ್ತಾ ಇದ್ದೀರೋ ಅವರು ಡಿಸೈಡ್ ಮಾಡಿ, ನಮ್ಮ ಅಪ್ಪನ ವಂಶದಲ್ಲಿ ಅಮ್ಮನ ವಂಶದಲ್ಲಿ ಪಿಂಡವನ್ನು ನಾವು ಕೈಯಲ್ಲೂ ಮುಟ್ಟಿಲ್ಲ, ಕಣ್ಣಲ್ಲೂ ನೋಡಿಲ್ಲ ಅಂತಕ್ಕಂಥ ಮನೆಯಲ್ಲಿ ಯಾರೇ ಆಗಿರಲಿ, ಫಾರಿನಲ್ಲಿರಲಿ, ಭಾರತ ದೇಶದಲ್ಲಿರಲಿ, ಗುಡಿಸ್ದಲ್ಲಿರಲಿ, ಶೀಟರ್ ಮನೇಲಿರಲಿ, ಅಯ್ಯೋ ಮೆಡಿಕಲ್ ಸ್ಟೋರಲ್ಲಿ ಹೋಗೊಂದು ತಗೋಬತ್ತೀನಿ ಸ್ವಾಮಿ, ಯಾವಾಗಲೂ ಒಂದು ಸ್ವಲ್ಪ ತಲೆನೋವು ಬರ್ತದೆ, ನುಂಗ್ಕೊಬಿಡ್ತೀನಿ ಸ್ವಾಮಿ, ಅದೇ ತಾನೆ ಅಭ್ಯಾಸ. ಹೊಟ್ಟೆ ನೋವು ಅಷ್ಟೇ, ಮೆಡಿಕಲ್ ಸ್ಟೋರ್ಗೆ ಹೋಗ್ತೀನಿ ಸ್ವಾಮಿ, ಕೊಡ್ತಾರೆ ಪರಿಚಯ ಅವರು, ಒಂದು ನುಂಗ್ಕತೀನಿ ಸ್ವಾಮಿ. ಈ ಮಾತ್ರೆಗಳನ್ನು ನುಂಗ್ತಕ್ಕಂತಹ ವಿಚಾರಕ್ಕಿಂತ ಹೆಚ್ಚಾಗಿ ತಲೆ ಭಾಗ ಯಾವ ಕಾರಣಕ್ಕೂ ತೊಂದರೆ ಇಲ್ಲ ಅಂತ ಯಾರಿಗೂ ಇಲ್ಲವೇ ಇಲ್ಲ ಅಂದರೆ, ನಾವು ಎಷ್ಟು ವರ್ಷಗಳಿಂದ ತಲೆತಲೆಮಾರುಗಳಿಂದ ನಾವು ಹೀಗೆ ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ ಅಂತಕ್ಕಂಥ ಒಂದು ಲೆಕ್ಕಾಚಾರ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ದೇಹದ ಪ್ರತಿಯೊಂದು ಭಾಗಗಳಿಗೂ ಭಗವಂತನ ಶಕ್ತಿ ಇದೆ. ಪ್ರತಿ ಭಾಗಗಳಿಗೂ, ಕಣ್ಣಿಗೆ ಯಾರು, ಮೂಗಿಗೆ ಯಾರು, ಕಿವಿಗೆ ಯಾರು, ಇದು ಒಂದು ದೈವತಾ ಭಾಗಗಳು ಒಂದು ಭಾಗ. ಇನ್ನೊಂದು ಹಿರಿಯರಿಗೋಸ್ಕರವಾಗಿ ನಮಗೆ ಈ ದೇಹವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಈ ಪಿಂಡಗಳ ಪೂರ್ಣವಾಗಿರ್ತಕ್ಕಂಥದ್ದು ನಾವು ನಮ್ಮ ಜಾತಿಗೆ ಅನ್ವಯ ಅಲ್ಲ, ನಮ್ಮ ಊರಿಗೆ ನಡೆದು ಬಂದಿಲ್ಲ ಅಂತ ತಿಳ್ಕೊಂಡು ಅರ್ಧ ಯಾಮಾರಿಸ್ತಾ ಇರೋದು, ಈ ಥರ ಸಂಪ್ರದಾಯಗಳು ನಮ್ಮಲ್ಲಿ ಬಂದಿರುವ ಕಾರಣ ಇವತ್ತು ಸಂತಾನ ಅಂತಕ್ಕಂಥದ್ದು ಒಬ್ಬರಿಗೆ ಬೇಕು, ಒಬ್ಬರಿಗೆ ಬೇಡ, ಜನಕ್ಕೋಸ್ಕರ ಮಾಡ್ಕೋಬೇಕಪ್ಪ, ಯಾರಿಗೆ ಬೇಕಿತ್ತು ಮಕ್ಕಳು, ಈ ಮಟ್ಟಕ್ಕೆ ಬದುಕೋ ಮಟ್ಟಕ್ಕೆ ಬಂದಿದ್ದೀವಿ ಅಲ್ವಾ? ಈಗ ನಾವು ಪ್ರಾಧಾನ್ಯತೆ ಏನಕ್ಕೆ ಕೊಡಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದರೆ, ಈ ಭೂಮಿಗೂ ಇಲ್ಲಿ ಆಗ್ತಾ ಇರೋ ತಪ್ಪು, ಇದಕ್ಕೆ ಯಾಕಿಷ್ಟು ಪ್ರಾಧಾನ್ಯತೆ ಕೊಡಕ್ಕಾಗಲಿಲ್ಲ ಅನ್ನಕ್ಕಂಥ ಒಂದು ವಿಷಯಕ್ಕೆ ಬಂದರೆ, ಈ ಭೂಮಿಗೆ ಹೊಂದಾಣಿಕೆ ಆಗ್ತಾ ಇರತಕ್ಕಂತಹ ಸಂತಾನ ಹುಟ್ಟುತ್ತಾ ಇಲ್ಲ ಅಂತ ವಿಚಾರವನ್ನು ಕೇಳಿದ್ರೆ ಬೇಜಾರು ಕೋಪ ಎರಡೂ ಬರಬಹುದು. ಆದರೆ ನಮ್ಮ ಭೂಮಿಯಲ್ಲಿ ಇವತ್ತು ಸಣ್ಣ ಉದಾಹರಣೆ, ಹೃದಯದಲ್ಲಿ ಆಗ್ತಾ ಇರತಕ್ಕಂತಹ, ಹೃದಯದಲ್ಲಿ ನಡೀತಾ ಇರತಕ್ಕಂಥ ಯಾವುದೇ ತಪ್ಪಿದೆಯೋ, ಸರಿ ಇದೆಯೋ, ನೋವಿದೆಯೋ, ಚೆನ್ನಾಗಿದೆಯೋ ವಿಚಾರ ಬೇರೆ. ಆ ಒಂದು ಹೃದಯಕ್ಕೂ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಜಾಗ ಅಂದರೆ ಮನೆ, ಸ್ವಂತನೋ ಬಾಡಿಗೆನೋ ಏನೋ ಒಂದು, ಇದಕ್ಕೆ ನಾವು ಹೊಂದಾಣಿಕೆ ಸಂಪರ್ಕದಲ್ಲಿ ಇದ್ದೀವಾ ಅಂತಕ್ಕಂಥ ಸತ್ಯವನ್ನ ತಿಳ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ಈ ಒಂದು ಪಿಂಡ ಅಂತಕ್ಕಂಥ ವಿಚಾರ ಹೇಳ್ತಕ್ಕಂಥ ವಿಷಯಕ್ಕೆ ಬಂದರೆ, ಆಸ್ತಿ ಆಗಲಿ, ಭೂಮಿ ಆಗಲಿ, ಮದುವೆ ಆಗಲಿ, ಮಗು ಆಗಲಿ, ಸುಖ ಆಗಲಿ, ಆರೋಗ್ಯವಾಗಲಿ, ಇದ್ರ ಮೂಲಕನೇ ಶುರು ಆಗಬೇಕು. ಯಾಕೆಂದರೆ ಪಿಂಡ ಕಟ್ಟೋದು ಅನ್ನದಲ್ಲೇ, ನಾವು ತಿಂತಾ ಇರೋನು ಅನ್ನನೇ, ಹೌದಾ? ನಮ್ಮ ದೇಹಕ್ಕೆ ಬೇಕಾಗಿರೋದು ಅನ್ನನೇ. ಹಾಗಿದ್ದ ಮೇಲೆ ನಾವು ಯಾಕೆ ಅದನ್ನ ಇನ್ನೂ ಅರ್ಥ ಮಾಡ್ಕೊಳ್ತಕ್ಕಂಥ ವಿಚಾರಕ್ಕೆ ಹೋಗಿಲ್ಲ ಅಂದರೆ, ಹೇಳ್ತಕ್ಕಂಥ ಶಾಸ್ತ್ರಗಾರರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ದುಃಖದ ವಿಚಾರ ಅಂತ ಅನ್ಕೋತೀನಿ. ಏನಪ್ಪ ಅಂದರೆ, ಭೂಮಿಗೂ ನಾವು ಹೇಳುತ್ತಿರುವ ಶಾಸ್ತ್ರಕ್ಕೂ ಸಂಬಂಧವೇ ಇಲ್ಲಿವರೆಗೂ ಸೇರಿಸ್ಕೊಂಡೇ ಇಲ್ಲ. ನಾವು ಬರೀ ಗ್ರಹಗತಿಗಳ ಮೇಲೇನೆ ಅನುಸರಿಸ್ಕೊಂಡು ಶಾಸ್ತ್ರ ಜ್ಯೋತಿಷ ಹೇಳ್ಕೊಂಡು ಬಂದ್ವೇ ಹೊರತು, ಈ ಭೂಮಿ ಅಂತ ಒಂದಿದೆ,
ಇದು ಯಾವ ಭೂಮಿ ಅಂದರೆ ನಿಜವಾದ ಭೂಮಿ. ಅಂದರೆ ಈ ನಿಜವಾದ ಭೂಮಿ ಅಂದರೆ ಯಾವುದು ಅಂದರೆ ಜೀವ ಇರುವ ಭೂಮಿಗೆ ನಿಜವಾದ ಭೂಮಿ ಅಂತ ಹೇಳೋದು. ಭೂಮಿಗೆ ಏನಿದೆ? ಜೀವ ಇರುವುದು, ಜೀವ ಇದೆ ಅಂತ ನಾವು ಅನ್ಕೊಂಡಿಲ್ಲ. ಮಾತಾಡೋಣ ಗುರುಗಳೇ. ಲಾಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಬಸವರಾಜರು, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗಳ ಬಗ್ಗೆ ತಿಳ್ಕೊಬೇಕಾಗ್ತದೆ. ಅವ್ರದ್ದು ನಕ್ಷತ್ರ ತಿಳಿಸಿ. ಉತ್ತರ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಪ್ಪ. ನಮ್ಮ ಮಗಳ ಬಗ್ಗೆ ತಿಳ್ಕೊಬೇಕಾಯ್ತು. ನಮ್ಮ ಮಗಳಿಗೆ ಸ್ವಲ್ಪ ಅಲರ್ಜಿ ಟೈಪ್ ಆರೋಗ್ಯ ಸಮಸ್ಯೆ. ನಕ್ಷತ್ರ ಏನು? ಉತ್ತರ ನಕ್ಷತ್ರ. ಓಕೆ, ಎಷ್ಟು ವಯಸ್ಸು? 22. ಏನು ಮಾಡ್ತಿದ್ದಾಳೆ? ಮನೆ ಕಡೆಗೆ ಇದ್ದಾರೆ. ನಾವು ರೈತರು ಮನೆ ಕಡೆ ಕೆಲಸ ಮಾಡಿಕೊಂಡಿದ್ದಾರೆ. ಈಗ ನಿಮ್ಮ ಮಗಳು ಬಗ್ಕೊಂಡೇ ಇರ್ತಾಳೆ ಅನ್ನೋದು ಗಮನಿಸಿದ್ದೀರಾ? ಸ್ವಲ್ಪ ಬಗ್ಗಿನೇ, ಸ್ವಲ್ಪ ಓಡಾಡೋದು, ಸೈಡ್ ಓಡಾಡೋದು ಕಮ್ಮಿನೇ. ಅಲ್ಲ, ಒಂದು ನಿಮಿಷ, ನಡ್ಕೊಂಡು ಹೋವಾಗ್ಲೂ ಬಗ್ಗಿರ್ತಾಳೆ ಕತ್ತು, ಕೂತ್ಕೊಂಡಿರುವಾಗಲೂ ಕತ್ತು ಬಗ್ಗಿದೆ. ಈಗ ಅಲರ್ಜಿ ಎಲ್ಲಿಂದ ಕೊಡಿಸ್ತೀರಾ ಯೋಚನೆ ಮಾಡಿ. ಕತ್ತು ಬಗ್ಗಕ್ಕೂ ಅಲರ್ಜಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಪ್ಪ ಅಂದರೆ ನಾವೊಂಥರ ಸ್ಪೆಷಲ್ ಡಾಕ್ಟ್ರು, ಓದದೇ ಇರೋ ಡಾಕ್ಟ್ರು ನಾವು. ಇದನ್ನ ಬೇಕಾದ್ರೆ ಎಷ್ಟು ಜನ ಬೇಕಾದ್ರೆ ನಾನು ತೋರಿಸ್ಬಿಡ್ತೀನಿ. ಹಾಂ ಗುರುಗಳೇ. ಮಂಡಿ ನೋವು, ಕಾಲು ನೋವು, ಮಂಡಿ ನೋವು, ಕಾಲು ನೋವು ಅಂತಾರಲ್ಲ, ಇವರೆಲ್ಲ ಬಗ್ಕೊಂಡು ಕುತ್ಕೊಳ್ಳೋರೆ. ಇವ್ರಿಗೆ ಮೆಡಿಸಿನ್ ಇಲ್ಲ. ಯಾಕೆಂದ್ರೆ ಅವ್ರು ಕೂತ್ಕೊಳ್ಳೋದು ನಾನು ಬಗ್ಗೋದ್ರಿಂದ, ನಾನು ಬಗ್ಗ ಕುತ್ಕೊಳ್ಳೋದ್ರಿಂದ ನನಗೆ ಮಂಡಿ ನೋವು ಬರ್ತಾ ಇದೆ, ತಲೆನೋವು ಬರ್ತಾ ಇದೆ, ಬೆನ್ನು ನೋವು ಬರ್ತಾ ಇದೆ ಅಂತ ಅರ್ಥ ಆಗಿಲ್ಲ. ಈಗ ನಾನು ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರಿಗೂ ಹೇಳ್ಬಿಡ್ಬೋದು. ನಾನು ಹೇಳ್ಬೇಕಂತಂದರೆ ಎಲ್ಲರೂ ಕೂಡ 1,000 ಜನ ಕೂರಿಸ್ಬಿಟ್ರೆ ಈ ಒಬ್ಬರು ಸಿಗ್ತಾರೆ ಡೌಟ್ ನನಗೆ. ಎಲ್ಲ ಬಗ್ಕೊಂಡೇ ಕುತ್ಕೊಳ್ಳೋದು, ಇಲ್ಲ ಹಿಂದಕ್ಕೆ ಹೋಯ್ತಾರೆ, ಇಲ್ಲ ಮುಂದಕ್ಕೆ ಬರ್ತಾರೆ. ಹೌದು. ಈಗ ಇವರಿಗೆ ಔಷಧಿ ಇಲ್ಲ. ಔಷಧಿ ಯಾವುದು? ನೇರ ಕುತ್ಕೋಬೇಕು. ನೇರವಾಗಿ ಕುತ್ಕೊಳ್ಳೋಕ್ಕಾಗಲ್ಲ. 15 ನಿಮಿಷ ಟೈಮ್ ಮಾಡ್ಕೊಂಡು ಕೂತ್ಕೊಂಡ್ರು ಆಗಲ್ಲ. ಮತ್ತು ಈ ಹುಡುಗಿ ಮುಂದೆ ಕತೆ ಏನು? ಮದುವೆ ಆಗೋ ವಿಷಯ. ಒಂದು ಹೆಣ್ಣು ಹುಡುಗಿ. ನಾನು ಹೇಳೋದು ನಿಮ್ಗೆ ಕೇಳಿಸ್ಕೊತಾ ಇದ್ದೀರಾ? ಕೇಳ್ತಾ ಇದೆ ಸರ್. ತಪ್ಪಲ್ವಾ ಇದು? ನೀವು ಗಮನಿಸ್ದೆ ಕೇಳದೆ ಇರೋ ತಪ್ಪಲ್ವಾ? ಕೇಳ್ತೀವಿ ಸರ್. ಆಮೇಲೆ ಮೈನಲ್ಲಿ ಯಾವಾಗಲೂ ಬೆಚ್ಚಗೆ ಈಟ್ ಇರುತ್ತೆ ಸ್ವಾಮಿ, ಯಾವಾಗಲೂ ಮೈ ಬೆಚ್ಚಗಡೆ ಇರುತ್ತೆ. ಅಲ್ಲ, ಅದಿರುತ್ತೆ ಅಂದರೆ ಅವಳು ಮೋಷನ್ಗೆ ಎಷ್ಟು ಸಲ ಓಡಾಡ್ತಾಳೆ ಅಂತ ಸ್ವಲ್ಪ ಗಮನಿಸಿ. ಒಂದಿನ ರಜಾ ಹಾಕ್ಬಿಟ್ಟು ಮನೇಲಿ ಕೂತ್ಕೊಳ್ಳಿ. ಟಾಯ್ಲೆಟ್ ರೂಮ್ಗೆ ಎಷ್ಟು ಸಲ ಹೋಗಿ ಬರ್ತಾಳೆ, ಅವ್ಳು ಟೆನ್ಷನ್ ಹೆಂಗಿರುತ್ತೆ ಸ್ವಲ್ಪ ನೋಡಿ. ಅದೇ ಅವ್ರು ಬೆಳಗ್ಗೆ ಒಂದ್ಸಲ ಹೋದ್ರೆ ಇನ್ನು ಹೋಗಲ್ಲ, ಮತ್ತೆ ನಾಳೆ ಬೆಳಗ್ಗೆನೆ. ಅಣ್ಣ, ಸುಮ್ಮನೆ ಹೋಗಿ ಬರ್ತಾರೆ, ಇಲ್ಲ ಆಗಲ್ವಲ್ಲ ಅಂತ ಹೋಗ್ತಿರೋದಷ್ಟೇ. ಕರೆಕ್ಟ್ ಆಗ್ತಾ ಇಲ್ಲ, ನಿಮ್ಗೆ ಇನ್ನೂ ಗೊತ್ತೇ ಇಲ್ಲ. ಅದು ಗೊತ್ತಿಲ್ಲ ಸ್ವಾಮಿ ನಮಗೆ. ತಲೆ ಬಿಸಿ ಇರಲಿ, ಮೈ ಬಿಸಿ ಇರಲಿ. ಕೆಲವರು ನಂದು ಈಟ್ ಶರೀರ, ಏನು ಚೆನ್ನಾಗಿ ಸ್ಕೋಪಲ್ಲಿ ಹೇಳ್ಕೊತಾರೆ, ಈಟ್ ಶರೀರವಂತೆ. ಅಯ್ಯೋ, ಕೂತಿರೋ ಜಾಗ ಕುತ್ಕೊಂಡ್ಬಿಟ್ರೆ ಹಂಗೆ ಹೆಂಗಪ್ಪ ಬೆಂಕಿ. ಅದು ಯಾವುದು ಒಳಗಡೆ ಸೇರಿರ್ತಕ್ಕಂಥ ಸ್ಟಾಕ್ ಇರೋ ಗೊಬ್ಬರ. ಅರ್ಥ ಆಗಲಿ ಅಂತ ಗೊಬ್ಬರ ಅಂತ ಹೇಳ್ತೀನಿ. ಅಷ್ಟು ಜನಕ್ಕೆ ಅದು ಅರ್ಥ ಆಗೋದಿಲ್ಲ, ಗೊತ್ತಿಲ್ಲ. ನೀವು ದಯವಿಟ್ಟು ನಿಮ್ಮ ಮಗಳಿಗೆ ಏನೂ ಆಗಿಲ್ಲ, ಕಾಯಿಲೆ ಅಲರ್ಜಿ ನೀವೇನಾದ್ರು ಅಂದ್ಕೊಳ್ಳಿ, ಒಂದಂತೂ ತಿಳ್ಕೊಬೇಕು, ನಕ್ಷತ್ರದಲ್ಲಿ ಇರ್ತಕ್ಕಂತಹ ಗುರುತು ದೇಹದಲ್ಲಿ ಏನೆಲ್ಲ ಆಗಿದೆ ಅಂತಕ್ಕಂಥ ವಿಚಾರ ನಿಮ್ಗೆ ಹೇಳಿದ್ದೀನಿ. ಅದನ್ನು ನೀವು ತುಂಬ ತಡವಾಗಿ ಕೇಳ್ತಾ ಇದ್ದೀರಾ. ಇದೆಲ್ಲ ನೀವು ತಿಳ್ಕೊಬೇಕು ಅಂದರೆ ಮುಂದೆ ಬಂದು ಕೂತ್ಕೊಂಡು ತೀರ್ಮಾನಗಳು ನೋಡಿಕೊಂಡು ಏನು ಮಾಡೋದು ಸರಿ ಹೋಗುತ್ತೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಗಾಬರಿ ಆಗಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಈಗ ನಮಗೆ ಒಂದು ದೊಡ್ಡ ವಿಚಾರ ಏನಪ್ಪ ಅಂದರೆ, ಭೂಮಿಯನ್ನು ಯಾಕೆ ನಾವು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸೇರಿಸಿಲ್ಲ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಇದನ್ನ ಪ್ರತಿಯೊಬ್ಬರು ಬೇಕಾದರೆ ಈ ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯ ಅಂತಕ್ಕಂಥ ಒಂದು ಭಾಗಕ್ಕೆ ಬಂದಾಗ ಎಲ್ಲರಿಗೂ ಸೋಲ್ಸಲಾಗಿ ಹೇಳ್ತಾ ಇಲ್ಲ ನಾನು. ಇದನ್ನು ಎಷ್ಟು ಮಟ್ಟಕ್ಕೆ ಭೂಮಿಯನ್ನು ಸೇರಿಸ್ಕೊಂಡು ನಾವು ಬದುಕ್ತಾ ಇದ್ದೀವಿ ಶಾಸ್ತ್ರದಲ್ಲಿ ಅಂತಕ್ಕಂಥ ವಿಚಾರಕ್ಕೆ ಬಂದರೆ ಒಂದು ಭಾಗನೂ ಕೂಡ ಆಗಿಲ್ಲ, ಆಗ್ತಾ ಇಲ್ಲ. ನಾವೇ ಬೇರೆ, ಭೂಮಿನೇ ಬೇರೆ. ಆದರೂ ವಾಸ ಮಾಡ್ತಿರೋದಲ್ಲಿ ಭೂಮಿ ಮೇಲೆ. ಮತ್ತೆ ಭೂಮಿ ಬಗ್ಗೆ ತಿಳ್ಕೊಂಡಿಲ್ಲ ಅಂತಂದರೆ ನೀವು ಏನು ಅರ್ಥ ಆಗತ್ತಲ್ಲಿ? ಪಂಚಾಂಗ ಅಂತಕ್ಕಂಥದ್ದು, ಜ್ಯೋತಿಷ ಶಾಸ್ತ್ರ ಅಂತಕ್ಕಂಥದ್ದು ಇರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಇದು ಬಿಟ್ಟು ಅದಿಲ್ಲ, ಅದು ಬಿಟ್ಟು ಇದಿಲ್ಲ. ಆದರೆ ನಾವು ಆ ಸತ್ಯನೇ ನಮಗಿನ್ನೂ ಅರ್ಥ ಆಗಿಲ್ಲ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದರೆ ಇವತ್ತು ನಡೀತಾ ಇರ್ತಕ್ಕಂಥ, ಅಂದರೆ ಈಗ ಕ್ಷಣಕ್ಕೆ ಬಂತು ಅಂತಲ್ಲ, ಈ ಹೃದಯಾಘಾತ ಅಂತಕ್ಕಂಥ ಬಂದಿರತಕ್ಕಂಥದ್ದು ವಿಚಾರ ಏನಪ್ಪ ಅಂದರೆ, ಇನ್ನು ಮುಂದೆ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಎಷ್ಟೆಷ್ಟು ರೋಗಗಳು ಬರುತ್ತೋ ಅದಕ್ಕೆ ಯಾವ್ಯಾವ ಹೆಸರು ಇಡ್ತಾರೋ ನಂಗೆ ಗೊತ್ತಿಲ್ಲ. ಕರೋನಾದಿಂದ ದಾಟ್ ತಗೊಂಡಿದ್ದೀವಿ, ಕರೋನಾ ದಾಟ್ ಇಲ್ಲಿಗೆ ಬಂದಿದ್ದೀವಿ. ಈಗ ಇನ್ನು ಮುಂದಕ್ಕೆ ಇನ್ನೆಲ್ಲಿಗೆ ಬರುತ್ತೋ ಗೊತ್ತಿಲ್ಲ. ಕಾರಣ, ಭೂಮಿಯನ್ನು ಗುರುತಿಸದೆ ಭೂಮಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಬದುಕಲಿಕ್ಕೆ ಆಗಲ್ಲ ಅನ್ನತಕ್ಕಂಥ ಸತ್ಯ, ಆಗಿಲ್ಲ, ಆಗೋದಿಲ್ಲ ಅಂತಕ್ಕಂಥ ಸತ್ಯ ನಿಮಗೆ ಅರ್ಥ ಆದರೆ, ಇದಿಷ್ಟು ನಿಖರವಾಗಿ ಹೇಳ್ತಕ್ಕಂಥ ಜ್ಞಾನಿ ಪಂಡಿತರು ಯಾರು? ಜ್ಞಾನ ಪಂಡಿತರೇ ಆಗಬೇಕು. ಇದಕ್ಕೆ ವೇದ ಅಂತ ನಾವು ಕೆಲವು ಸಂದರ್ಭದಲ್ಲಿ ಬಳಸ್ತೀವಿ ಪದನ.
ವೈದಿಕ, ವೈದ್ಯಶಾಸ್ತ್ರ, ವೇದ ಇದಕ್ಕೆಲ್ಲ ಅಡಕವಾಗಿರ್ತಕ್ಕಂಥ ಸತ್ಯ ಏನು ಅಂದರೆ ಈ ಭೂಮಿನೇ. ಈ ಭೂಮಿಯಲ್ಲಿ ಜೀವ ಇದೆ ಅಂತ ನಮ್ಗೆ ಅರ್ಥ ಆಗಬೇಕು. ನಾವೇನು ಮಾಡ್ತಾ ಇದ್ದೀವಿ, ಅನುಕೂಲಕ್ಕೆ ತಕ್ಕಂತೆ ಯಾವ ಮೂಲೆ ಆದರೂ ಸರಿ, ಹೆಂಗಾದರೂ ಸರಿ, ಏನೇ ಮಾಡಿದ್ರು ಸರಿ ಮನೆ ಕಟ್ತಾ ಇದ್ದೀವಿ ಅಲ್ವಾ? ಅದಂಗಾಗಲ್ವೇ? ಅದಕ್ಕೋಸ್ಕರವಾಗಿ ಜೀವ ಇರುವ ಭೂಮಿಯನ್ನ, ಜೀವ ಇರುವ ಈ ಮನುಷ್ಯ ಅಂತಕ್ಕಂಥ ದೇಹವನ್ನ ಹೊಂದಾಣಿಕೆ ಮಾಡತಕ್ಕಂತಹ ಪ್ರಕ್ರಿಯೆ ಯಾವ ಪುಣ್ಯಾತ್ಮ ನಿಮಗೆ ಜ್ಞಾನ ಪಂಡಿತ ನಿಮ್ಮ ಹೆಸರು ಹೇಳ್ಕೊಡ್ತಾನೋ ಅವ್ರ ಹತ್ರ ತಿಳ್ಕೊಳ್ಳೋದು ತುಂಬಾ ಒಳ್ಳೇದು. ಯಾಕೆ ಅಂತಂದ್ರೆ ಎಲ್ಲಾ ಕೇಳಿ ಕೇಳಿ ಆಗೋಯ್ತು ಅಂತ ಅನ್ಕೋಬೇಡಿ. ನಮ್ಗೆ ತಿಳಿದೇ ಇರೋದು ಒಂದು ಸತ್ಯ ಇವಾಗ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಮುಂದುವರಿರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ನೇರಪ್ರಸಾರ ಕಾರ್ಯಕ್ರಮ. ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.